ನಮಸ್ಕಾರ. ನಾನು ಇವತ್ತು ಈ ವಿಡಿಯೋದಲ್ಲಿ KSET ಪ್ರಿಪ್ರೇಷನ್ಸ್ 2023 KSET PYQs ಫ್ರಮ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಜನರಲ್ ಆಗಿ ನಾನೆಲ್ಲನೂ ಟಾಪಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದರದ್ದು ರಿಲೇಟೆಡ್ KSET ಕೇಳಿರೋ ಕ್ವೆಶನ್ಸ್ನ ಮಾಡ್ತಾಯಿದ್ದೆ. ಬಟ್ ಟೈಮ್ ಶಾರ್ಟೇಜ್ ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ನೆಲ್ಲ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬಂದಿದೆ ಜಸ್ಟ್ ಫಾರ್ಮುಲಾ ಹೇಳಿ ಇದನ್ನು ಮಾಡೋದಕ್ಕಿಂತ ಸೊಲ್ಯೂಷನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಾನು 4 ಇಯರ್ ಸೀರೀಸ್ ಆಫ್ ಈವನ್ ಫಂಕ್ಷನ್ ಸೊ KSET PYQs ಮ್ಯಾಥಮೆಟಿಕಲ್ ಫಿಸಿಕ್ಸ್ನ ಏನೇನು ಕ್ವೆಶನ್ಸ್ ಬಂದಿದೆ ಅದನ್ನು ತೊಗೊಂಡಿದ್ದೀನಿ. 4 ಇಯರ್ ಸೀರೀಸ್ ಆಫ್ ಈವನ್ ಫಂಕ್ಷನ್, ಸಿಂಪ್ಸನ್ಸ್ 1/3 ರೂಲ್, 4 ಇಯರ್ ಸೀರೀಸ್ ಆಫ್ ಆಡ್ ಫಂಕ್ಷನ್, ನ್ಯೂಟನ್ ರಾಪ್ಸನ್ ಮೆಥಡ್ಸ್, ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ. ಸೊ ಈ 5 ಕಾನ್ಸೆಪ್ಟ್ ಮೇಲೆ ಪ್ರೀವಿಯಸ್ ಇಯರ್ ಏನು ಕ್ವೆಶನ್ಸ್ ಬಂದಿತ್ತು ಅದರದ್ದು ಸೊಲ್ಯೂಷನ್ ಡಿಸ್ಕಸ್ ಮಾಡಿದ್ದೀನಿ ನಾನು ಇದರಲ್ಲಿ. ಸೊ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ಆ್ಯಂಡ್ ಇದು 5 ಕಾನ್ಸೆಪ್ಟು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತಲೇ ಹೇಳ್ಬೋದು ಮ್ಯಾಥಮೆಟಿಕಲ್ ಫಿಸಿಕ್ಸಿಂದ. ಸೊ ಹಾಗಾಗಿ ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹಾಗೆ ನೀವು ನೋಟ್ ಮಾಡ್ಕೊತಾ ಹೋದರೆ ನಿಮಗೆ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಆ್ಯಂಡ್ ಒಂದು ಸರ್ತಿ ನೋಡಿಬಿಟ್ಟು ನೀವೇ ಸ್ವಂತ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿರಿ, ಆವಾಗ ಈ ಮೆಥಡ್ಸ್ ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. 4 ಇಯರ್ ಸೀರೀಸ್ ಆಫ್ ಈವನ್ ಫಂಕ್ಷನ್, ಸಿಂಪ್ಸನ್ಸ್ 1/3 ರೂಲ್, 4 ಇಯರ್ ಸೀರೀಸ್ ಆಫ್ ಆಡ್ ಫಂಕ್ಷನ್, ನ್ಯೂಟನ್ಸ್ ರಾಪ್ಸನ್ ಮೆಥಡ್ ಆ್ಯಂಡ್ ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ. ಸೊ ಇದರಲ್ಲಿ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಯೂಸಿಂಗ್ ಸೀರೀಸ್ 4 ಇಯರ್ ಸೀರೀಸ್ ಎಕ್ಸ್ಪಾನ್ಷನ್ ಆಫ್ ಎಕ್ಸ್ ಸ್ಕ್ವೇರ್ ಇನ್ ದ ಇಂಟರ್ವಲ್ -5 less than or equal to 5, the value of summation of n equal to 1 to infinity 1 by n square is. ಸೊ ಇಲ್ಲಿ ಕೊಟ್ಟಿರೋ ಫಂಕ್ಷನ್ ಯಾವುದು ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇನ್ ದ ಇಂಟರ್ವಲ್ -5 less than or equal to x less than or equal to 5. ಸೊ ಈ ಫಂಕ್ಷನ್ದು ಏನು ಕೇಳಿದ್ದಾರೆ, 4 ಇಯರ್ ಸೀರೀಸ್ನ ಯೂಸ್ ಮಾಡಿಬಿಟ್ಟು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಯಾವುದ್ರದ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಿ, ಸಮೇಷನ್ ಆಫ್ n equal to 1 to infinity 1 by n ಸ್ಕ್ವೇರ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಈ ಕ್ವೆಶನ್ನು KSET 2013ನಲ್ಲಿ ಕೇಳಿದ್ದಾರೆ. ಸೊ ಫಸ್ಟು ನಿಮಗೆ ಯಾವುದೇ ಕ್ವೆಶನ್ನು 4 ಇಯರ್ ಸೀರೀಸ್ನಿಂದ ಮಾಡಿರಿ ಅಂತ ಬಂದರೆ ಫಸ್ಟ್ ಏನು ಮಾಡಬೇಕು, ಫಸ್ಟ್ ನೀವು ಅದು ಕೊಟ್ಟಿರೋ ಫಂಕ್ಷನು ಈವನ್ ಫಂಕ್ಷನ ಆಡ್ ಫಂಕ್ಷನ ಅಂತ ಚೆಕ್ ಮಾಡ್ಕೋಬೇಕು. ಸೊ ಅದಕ್ಕಿಂತಲೂ ಮುಂಚೆ ಈ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ 4 ಇಯರ್ ಸೀರೀಸ್ ಅಂದರೆ ಏನು ಅಂತ ನೋಡ್ಬಿಡೋಣ. 4 ಇಯರ್ ಸೀರೀಸ್ ಈಸ್ ಅನ್ ಎಕ್ಸ್ಪಾನ್ಷನ್ ಆಫ್ ಎ ಪಿರಿಯಾಡಿಕ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಇನ್ಫೈನೈಟ್ ಸಮ್ ಆಫ್ ಸೈನ್ಸ್ ಆ್ಯಂಡ್ ಕೊಸೈನ್ಸ್. ಸೊ ಇನ್ಫೈನೈಟ್ ಸಮ್ ಆಫ್ ಸೈನ್ಸ್ ಆ್ಯಂಡ್ ಕೊಸೈನ್ಸ್ ಅಂತ ಹೇಳ್ತೀವಿ. ಇಟ್ ಮೇಕ್ಸ್ ಯೂಸ್ ಆಫ್ ಆರ್ಥೋಗೊನಾಲಿಟಿ ರಿಲೇಷನ್ಶಿಪ್ಸ್ ಆಫ್ ಸೈನ್ ಆ್ಯಂಡ್ ಕೊಸೈನ್ ಫಂಕ್ಷನ್ಸ್. ಸೊ ಇಲ್ಲಿ ಸೈನು ಕೊಸೈನ್ ಫಂಕ್ಷನ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು 4 ಇಯರ್ ಸೀರೀಸ್ನ ಬರಿತೀವಿ. ಸೊ 4 ಇಯರ್ ಸೀರೀಸ್ನ ಹೆಂಗೆ ಬರಿತೀವಿ ಅಂತಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು a0 ಪ್ಲಸ್ ಸಮೇಷನ್ ಆಫ್ n equal to 1 to infinity an cos nx ಪ್ಲಸ್ ಸಮೇಷನ್ ಆಫ್ n equal to 1 to infinity bn sin nx ಅಂತ ಬರಿತೀವಿ. ಸೊ ಇಲ್ಲಿ ಕೋಎಫಿಷಿಯೆಂಟ್ಸ್ ಇದೆ a0 an bn ಅಂತ. ಸೊ ಆ ಕೋಎಫಿಷಿಯೆಂಟ್ಸ್ನ ಹೆಂಗೆ ತೊಗೊತೀವಿ ಅಂದರೆ a0 equal to 1 by 2 pi integration of -5 to 5 f of x dx ಅಂತ ಬರೀತೀರಿ. an equal to 1 by pi integration of -5 to 5 f of x cos nx dx ಅಂತ ಬರೀತೀವಿ. bn equal to 1 by pi integration of -5 to 5 f of x sin nx dx ಅಂತ ಬರೀತೀವಿ. ಸೊ ಈಗ ನಾನು ಇದರಲ್ಲಿ ಏನು ಹೇಳಿದೆ, 4 ಇಯರ್ ಸೀರೀಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೊಟ್ಟಿರೋ ಫಂಕ್ಷನು ಈವನ್ ಫಂಕ್ಷನ ಆಡ್ ಫಂಕ್ಷನ ಅಂತ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದೆ. ಸೊ ಈವನ್ ಫಂಕ್ಷನ್ ಇದೆ ಅಂದರೆ ಹೆಂಗೆ ಚೆಕ್ ಮಾಡ್ತೀರಿ ಅಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಬಂದರೆ ಅದನ್ನು ನಾವೇನಂತ ಕರಿತೀವಿ, ಈವನ್ ಫಂಕ್ಷನ್ ಅಂತ ಕರಿತೀವಿ. ಸೊ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ ಏನು, ಈಗ ಸಪೋಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಪ್ಲೇಸ್ನಲ್ಲಿ ಮೈನಸ್ ಎಕ್ಸ್ ಹಾಕಿದರೆ ಏನಾಗುತ್ತೆ, ಅಗೇನ್ ಇಲ್ ಗೆಟ್ ಎಕ್ಸ್ ಸ್ಕ್ವೇರ್ ಇಟ್ ಸೆಲ್ಫ್. ಸೊ ಇಟ್ ಈಸ್ ಅ ಈವನ್ ಫಂಕ್ಷನ್ ಅಂತ ಹೇಳ್ತೀವಿ. ಸಪೋಸ್ ಎಕ್ಸ್ ಇತ್ತು ಅಂದರೆ ಎಕ್ಸ್ ಪ್ಲೇಸ್ನಲ್ಲಿ ಮೈನಸ್ ಎಕ್ಸ್ ಹಾಕಿದರೆ ಏನಾಗುತ್ತೆ, ದಟ್ ಬಿಕಮ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಆಗುತ್ತೆ, ಹೌದಾ. ಸೊ ಎಫ್ ಆಫ್ ಎಕ್ಸು ಸಪೋಸ್ ಎಕ್ಸ್ ಇದ್ದೆ, ಎಕ್ಸ್ ಪ್ಲೇಸ್ನಲ್ಲಿ ಮೈನಸ್ ಎಕ್ಸ್ ಹಾಕಿದರೆ ಏನಾಗುತ್ತೆ, ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ, ಮೈನಸ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಸೊ ಮೈನಸ್ ಎಫ್ ಆಫ್ ಎಕ್ಸ್ ಬಂದರೆ ಅದನ್ನು ನಾವೇನಂತ ಕರಿತೀವಿ, ಆಡ್ ಫಂಕ್ಷನ್ ಅಂತ ಕರಿತೀವಿ. ಪ್ಲಸ್ ಎಫ್ ಆಫ್ ಎಕ್ಸ್ ಬಂದರೆ ದಟ್ ಈಸ್ ಕಾಲ್ಡ್ ಆಸ್ ಈವನ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಯಾವಾಗ ನಮಗೆ ಈವನ್ ಫಂಕ್ಷನ್ ಇರುತ್ತೆ ಆವಾಗ ಕೋಎಫಿಷಿಯೆಂಟ್ಸ್ a0 an ಇರುತ್ತೆ. ಯಾವಾಗ ಆಡ್ ಫಂಕ್ಷನ್ ಇರುತ್ತೆ ಆವಾಗ a0 equal
0, an = 0 ಆಗುತ್ತೆ, bn ಮಾತ್ರ ಇರುತ್ತೆ. ಸೊ ಆಡ್ ಫಂಕ್ಷನ್ ಇದ್ದರೆ bn ಮಾತ್ರ ಎಕ್ಸಿಸ್ಟ್ ಆಗುತ್ತೆ, a0 an 0 ಆಗುತ್ತೆ. ಈವನ್ ಫಂಕ್ಷನ್ ಇದ್ದರೆ bn = 0 ಆಗುತ್ತೆ, a0 ಆ್ಯಂಡ್ an ಓನ್ಲಿ ಎಕ್ಸಿಸ್ಟ್ ಅಂತ ನೆನ್ಪಿಟ್ಕೋಬೇಕು. ಸೊ ಈಗ 1/2π ಇಂಟಿಗ್ರೇಷನ್ ಆಫ್ -π to π ಅಂತ ಇದೆ. ಸೊ ಈಗ -π to π ಇರೋದನ್ನು ನಾವು ಇಂಟಿಗ್ರೇಷನ್ನ ಚೇಂಜ್ ಮಾಡಬೇಕಂದ್ರೆ, ಅಂದರೆ ಲಿಮಿಟ್ಸ್ ಚೇಂಜ್ ಮಾಡಬೇಕು ಅಂದರೆ ಏನು ಮಾಡಬೇಕು, -π to π ಅಂತ ಇದ್ದಾಗ ಇದನ್ನು ನಾವೇನಂತ ಬರಿತೀವಿ, 1/2π. -π to πನ ಚೇಂಜ್ ಮಾಡಬೇಕಾದ್ರೆ 2 ಮಲ್ಟಿಪ್ಲೈ ಮಾಡಿಬಿಟ್ಟು 0 to π f(x) dx ಅಂತ ಬರಿಬೋದು. ಸೊ f(x) dx ಅಂತ ಬರೆದ್ರಾಗ ಇದೇನಾಗುತ್ತೆ, 2 ಕ್ಯಾನ್ಸಲ್ ಆದರೆ ನಮಗೇನು ಉಳಿಯುತ್ತೆ, 1/π ಇಂಟಿಗ್ರೇಷನ್ ಆಫ್ 0 to π f(x) dx ಉಳಿಯುತ್ತೆ. ಸೇಮ್ ವೇ anದು ಕೂಡ ಏನು -π to π ಇದೆ. ಸೊ -π to π ಇದು 0 to π ಅಂತ ಚೇಂಜ್ ಮಾಡ್ಕೋಬೇಕಾದ್ರೆ ನಾವೇನು ಮಾಡ್ತೀವಿ, 2ನ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದೆ. ಸೊ ಅದಕ್ಕೇನಾಗುತ್ತೆ, 2/π ಇಂಟಿಗ್ರೇಷನ್ ಆಫ್ 0 to π f(x) dx ಆಗುತ್ತೆ. f(x) cos nx dx ಆಗುತ್ತೆ. ಸೊ ದಿಸ್ ಇಸ್ ಫಾರ್ ಈವನ್ ಫಂಕ್ಷನ್ ಇದ್ದರೆ a1x a0 ಆ್ಯಂಡ್ an ಬರೀತೀರಿ. ಸಪೋಸ್ ಇಫ್ ಇಟ್ ಇಸ್ ಆಡ್ ಫಂಕ್ಷನ್, ಸೊ ಆಡ್ ಫಂಕ್ಷನ್ ಇದ್ದರೆ ಏನಾಗುತ್ತೆ, a0 0 ಆಗುತ್ತೆ, an 0 ಆಗುತ್ತೆ, bn ಏನಾಗುತ್ತೆ ಅವಾಗ, ಇದನ್ನು ಮತ್ತೆ -π to πನ ಚೇಂಜ್ ಮಾಡ್ಕೊಂಡಾಗ ನಾವೇನು ಬರಿತೀವಿ, ಸೊ 2/π ಇಂಟಿಗ್ರೇಷನ್ ಆಫ್ 0 to π f(x) sin nx dx ಅಂತ ಬರಿತೀವಿ, sin nx dx ಅಂತ ಬರಿತೀವಿ. ಸೊ ಇದು ಏನು, ಫೋರಿಯರ್ ಸೀರೀಸ್ ಫಾರ್ ಆಡ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇದರದ್ದು ಫೋರಿಯರ್ ಸೀರೀಸ್ ಫಾರ್ ಈವನ್ ಫಂಕ್ಷನ್ ಆ್ಯಂಡ್ ಫೋರಿಯರ್ ಸೀರೀಸ್ ಫಾರ್ ಆಡ್ ಫಂಕ್ಷನ್ ಇಲ್ಲಿದೆ. ಈಗ ನಮಗೆ ಕೊಟ್ಟಿರೋ ಕ್ವೆಶನ್ ಏನು, ಫೋರಿಯರ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಯೂಸಿಂಗ್ ಫೋರಿಯರ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಆಫ್ x². ಸೊ x² ಅಂದರೆ f(x) ಬಂದುಬಿಟ್ಟು x² ಇದೆ. ಈಗ f(-x) ಫೈಂಡ್ ಔಟ್ ಮಾಡಬೇಕು. f(-x) ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, x ಪ್ಲೇಸ್ನಲ್ಲಿ -x ಹಾಕ್ತೀರಿ, ಹೋಲ್ ಸ್ಕ್ವೇರ್. ಸೊ x ಪ್ಲೇಸ್ನಲ್ಲಿ -x ಹೋಲ್ ಸ್ಕ್ವೇರ್ ಅಂದರೆ ಏನು, ಅಗೇನ್ ಇಟ್ ಈಸ್ +x². ಸೊ +x² ಅಂದರೆ ಏನು, ಇಟ್ ಈಸ್ ನಥಿಂಗ್ ಬಟ್ f(x). ಸೊ ನಮಗೇನು ಬಂತು, f(-x) = f(x) ಬಂತು. ಸೊ ಇಫ್ f(-x) = f(x), ನಾವು ಇದನ್ನ ಏನಂತ ಕರಿತೀವಿ, ಈವನ್ ಫಂಕ್ಷನ್ ಅಂತ ಕರಿತೀವಿ. ಸೊ ಇಫ್ ಇಟ್ ಈಸ್ ಅನ್ ಈವನ್ ಫಂಕ್ಷನ್, ನಮಗೇನು ಗೊತ್ತು, ಈವನ್ ಫಂಕ್ಷನ್ ಇದ್ದರೆ ಫೋರಿಯರ್ ಸೀರೀಸ್ ಏನಾಗುತ್ತೆ, a0ನ 1/π ಇಂಟಿಗ್ರೇಷನ್ ಆಫ್ 0 to π f(x) dx ಬರೀತೀರಿ, a(ನ 2/5 ಇಂಟಿಗ್ರೇಷನ್ ಆಫ್ 0 to π f(x) cos nx dx ಅಂತ ಬರೀತೀರಿ, bn 0 ಆಗುತ್ತೆ. ಅವಾಗ ಫೋರಿಯರ್ ಸೀರೀಸ್ನ ಈ ರೀತಿ ಬರೀತೀರಿ. ಸೊ ಈಗ ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡಿದ್ರೆ ಏನು ಬರುತ್ತೆ, ಸೊ ಸಿನ್ಸ್ ಇಟ್ ಈಸ್ ಅನ್ ಈವನ್ ಫಂಕ್ಷನ್ ವಿಲ್ ಗೆಟ್ a0ನ ಏನಂತ ಬರಿತೀವಿ, 2/π ಇಂಟಿಗ್ರೇಷನ್ ಆಫ್ 0 to π f(x) dx. ಸೊ ದಟ್ ಈಸ್ ಇದನ್ನು x² ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ, ಇಂಟಿಗ್ರೇಷನ್ ಆಫ್ x ಪವರ್ n ಅಂದರೆ ಏನು ಮಾಡ್ತೀರಿ, ಇಂಟು dx ಅಂದರೆ x ಪವರ್ n+1 ಡಿವೈಡೆಡ್ ಬೈ n+1. ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನೀವು ಇಂಟಿಗ್ರೇಷನ್ ಮಾಡ್ತೀರಿ. ಸೊ ಇಲ್ಲಿ n ಪ್ಲೇಸ್ನಲ್ಲಿ ಏನಿದೆ, 2 ಇದೆ. ಸೊ 2 + 1 ಅಂದರೆ x³ ಆಗುತ್ತೆ, 3 ಡಿವೈಡೆಡ್ ಬೈ n+1. ಸೊ ದಟ್ ಈಸ್ 3, x³ ಡಿವೈಡೆಡ್ ಬೈ 3 ಓವರ್ ದ ಲಿಮಿಟ್ 0 to π ಅಂತ ಬರೀತೀರಿ. ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2/3π, ಈ 3ನ ಡಿನಾಮಿನೇಟರ್ನ ಈ ಹೊರಗಡೆ ತೊಗೊಂಡ್ರೆ 3π ಇಂಟು x³ ಅಂದರೆ π³ -0 ಆಗುತ್ತೆ. ಸೊ ಇಲ್ಲಿ 2π³ ಅಂದರೆ π ಕ್ಯಾನ್ಸಲ್ ಆದರೆ ನಮ್ಗೆ ಉಳಿಯೋದೇನು, 2π²/3. ಸೊ ನಮಗೆ ಇವಾಗ a0 ವ್ಯಾಲ್ಯೂ ಬಂತು. a0 ವ್ಯಾಲ್ಯೂ ಬಂತು. ಈಗ an ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ an ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಹೆಂಗೆ ಮಾಡ್ತೀರಿ, ಸೊ ಇಲ್ಲಿ an ವ್ಯಾಲ್ಯೂ ಬರುತ್ತೆ. ಸೊ an ವ್ಯಾಲ್ಯೂಗೆ 2/π ಇಂಟಿಗ್ರೇಷನ್ ಆಫ್ 0 to π f(x) cos nx dx. ಸೊ 2/π ಇಂಟಿಗ್ರೇಷನ್ ಆಫ್ f(x) ಏನಿದೆ ನಮಗೆ x² cos nx dx. ಸೊ ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ತೀವಿ. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂದರೆ ಏನು, ಇಂಟಿಗ್ರೇಷನ್ ಆಫ್ u ಇಂಟು v dx ಅಂತ ಇದ್ದಾಗ u ಇಂಟು v1 ಮೈನಸ್ u ಡ್ಯಾಶ್ ಇಂಟು v2 ಪ್ಲಸ್ u ಡಬಲ್ ಡ್ಯಾಶ್ ಇಂಟು v3 ಮೈನಸ್ u ಟ್ರಿಪಲ್ ಡ್ಯಾಶ್ ಇಂಟು v4 ಈ ರೀತಿ ಬರೀತಾ ಹೋಗ್ತೀವಿ. ಇಲ್ಲಿ u ಡ್ಯಾಶ್ u ಡಬಲ್ ಡ್ಯಾಶ್ u ಟ್ರಿಪಲ್ ಡ್ಯಾಶ್ ಏನು ಬರುತ್ತೆ, ಅದು ಎಲ್ಲನೂ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್. ಫಸ್ಟ್ ಫಂಕ್ಷನ್ನ ಡೆರಿವೇಷನ್ ಮಾಡ್ತೀರಿ, ಸೆಕೆಂಡ್ ಫಂಕ್ಷನ್ನ ಇಂಟಿಗ್ರೇಷನ್ ಮಾಡ್ತೀರಿ. ಸೊ ಅದನ್ನು ನಾವೇನಂತ ಕರಿತೀವಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಕರಿತೀವಿ. ಸೊ ಈಗ ಇದರಲ್ಲಿ ನೋಡೋದಾದರೆ an = 2/π ಇಂಟಿಗ್ರೇಷನ್ ಆಫ್ 0 to π x² cos nx dx ಇರೋದನ್ನು ಫಸ್ಟ್ ಏನು u v1 ಅಂದರೆ u ಏನು x²
v1 ಅಂದರೆ ಇಂಟಿಗ್ರೇಷನ್ ಆಫ್ ದ ಸೆಕೆಂಡ್ ಫಂಕ್ಷನ್ ಕಾಸ್ ಎನ್ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ಕಾಸ್ ಎನ್ ಎಕ್ಸ್ ಏನು ಬರುತ್ತೆ, ಸೈನ್ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಬರುತ್ತೆ. ಓವರ್ ದ ಲಿಮಿಟ್ 0 to ಪೈ ಮೈನಸ್ ಯು ಡ್ಯಾಶ್ ವಿ ಟು. ಯು ಡ್ಯಾಶ್ ಅಂದರೆ ಏನು, ಇಂಟಿಗ್ರೇಷನ್ ಆಫ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನು ಬರುತ್ತೆ, ಎಕ್ಸ್ ಬರುತ್ತೆ. ಆ್ಯಂಡ್ ಇದ್ರದ್ದು ಏನಾಗುತ್ತೆ, ಮೈನಸ್ ಕಾಸ್ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಆಗುತ್ತೆ. ಸೊ ಇದು 0 to ಪೈ. ಸೊ 0 to ಪೈ ಅಂದರೆ ಏನು ಬರೀತೀರಿ, ನೆಕ್ಸ್ಟ್ ಒನ್ನು ಯು ಡಬಲ್ ಡ್ಯಾಶ್ ವಿ ತ್ರೀ. ಸೊ ಯು ಡಬಲ್ ಡ್ಯಾಶ್ ವಿ ತ್ರೀ ಅಂದರೆ ಅಗೇನ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, +1. ಆ್ಯಂಡ್ ಇಂಟಿಗ್ರೇಷನ್ ಆಫ್ ಕಾಸ್ ಎನ್ ಎಕ್ಸ್ ಬೈ ಎನ್ ಸ್ಕ್ವೇರ್ ಏನಾಗುತ್ತೆ, ಮೈನಸ್ ಎನ್ ಸೈನ್ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಕ್ಯೂಬ್ ಆಗುತ್ತೆ. ಓವರ್ ದ ಲಿಮಿಟ್ 0 to ಪೈ. ನಾವು ಫೋರ್ತ್ ಯು ಟ್ರಿಪಲ್ ಡ್ಯಾಶ್. ಸೊ ಯು ಟ್ರಿಪಲ್ ಡ್ಯಾಶ್ ಅಂದರೆ ಥರ್ಡ್ ಡೆರಿವೇಟಿವ್ ಆಫ್, ಸೊ ಕಾನ್ಸ್ಟೆಂಟ್ ಟರ್ಮ್ ಏನಾಗುತ್ತೆ 0. ಸೊ 0 ಮಲ್ಟಿಪ್ಲೈಡ್ ಬೈ ಎನಿ ನಂಬರ್ ಇಸ್ 0. ಸೊ ಅದಕ್ಕೆ 0ಗೆ ಸ್ಟಾಪ್ ಮಾಡಿದ್ದೀನಿ. ಈಗ ಇಲ್ಲಿ ನೋಡೋದಾದರೆ ಎಕ್ಸ್ ಸ್ಕ್ವೇರ್ ಸೈನ್ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಇದೆ. ಸೊ ಎಕ್ಸ್ ಸ್ಕ್ವೇರ್ ಇಲ್ಲಿ 2/π ಬರಬೇಕು. ಸರಿ, ಇದರಲ್ಲಿ 2/π ತೊಗೋಬೇಕು ಇಲ್ಲಿ ಸ್ಟಾರ್ಟಿಂಗು. ಸೊ 2/π ಅಂತ ಇಲ್ಲಿ ತೊಗೊತೀರಿ. 2/π 1/n ಕಾಮನ್ ತೊಗೊಂಡ್ರೆ ನಮಗೇನು ಉಳಿಯುತ್ತೆ, ಎಕ್ಸ್ ಸ್ಕ್ವೇರ್ ಸೈನ್ ಎನ್ ಎಕ್ಸ್ ಓವರ್ ದ ಲಿಮಿಟ್ 0 to ಪೈ ಪ್ಲಸ್ ಇಲ್ಲಿ ಮತ್ತೆ ಎಕ್ಸ್ನ ಒಳಗೆ ತೊಗೊತಾ ಇದ್ದೀರಿ 1/n ಸ್ಕ್ವೇರ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಕಾಸ್ ಎನ್ ಎಕ್ಸ್ 0 to ಪೈ ಮೈನಸ್ 1/n ಕ್ಯೂಬ್ ಸೈನ್ ಎನ್ ಎಕ್ಸ್ 0 to ಪೈ ಅಂತ ಬರಿತೀವಿ. ಸೊ ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಸೈನ್ ಎನ್ ಪೈ ವ್ಯಾಲ್ಯೂವು 0 ಆಗುತ್ತೆ, ಸೈನ್ 0 ವ್ಯಾಲ್ಯೂ 0. ಸೊ ಅದಕ್ಕೇನಾಗುತ್ತೆ, ಫಸ್ಟ್ ಟರ್ಮು 0 ಆಗುತ್ತೆ, ಥರ್ಡ್ ಟರ್ಮು ಈಕ್ವಲ್ ಟು 0. ನಮ್ಗೆ ಉಳಿಯೋದೇನು 1/n ಸ್ಕ್ವೇರ್ ಎಕ್ಸ್ ಕಾಸ್ ಎನ್ ಎಕ್ಸ್ ಓವರ್ ದ ಲಿಮಿಟ್ 0 to ಪೈ. ಸೊ ಹೊರಗಡೆ ಏನಿದೆ 2/π, ಇಲ್ಲಿ 1/n ಸ್ಕ್ವೇರ್. ಸೊ ಅದನ್ನು ಹೊರಗಡೆ ತೊಗೊಂಡ್ರೆ ಏನಾಗುತ್ತೆ, 2/πn ಸ್ಕ್ವೇರ್ ಓವರ್ ದ ಲಿಮಿಟ್ಸ್ ಪೈ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಎಕ್ಸ್ ಪ್ಲೇಸ್ನಲ್ಲಿ ಪೈ ಹಾಕ್ತೀರಿ. ಸೊ ಅಗೇನಾಗುತ್ತೆ ಪೈ ಕಾಸ್ ಎನ್ ಪೈ ಮೈನಸ್ 0 ಇಂಟು ಕಾಸ್ ಎನ್ 0. ಸೊ 0 ಮಲ್ಟಿಪ್ಲೈಡ್ ಬೈ ಎನ್ ನಂಬರ್ ಇಸ್ 0. ಸೊ ಇದು ಫುಲ್ 0 ಆಗುತ್ತೆ. ಅವಾಗೇನು ಉಳಿಯುತ್ತೆ, 2/π ಇಂಟು ಪೈ ಕಾಸ್ ಎನ್ ಪೈ ಡಿವೈಡೆಡ್ ಬೈ ಎನ್ ಸ್ಕ್ವೇರ್. ಸೊ ಪೈ ಕ್ಯಾನ್ಸಲ್ ಆದರೆ ಉಳಿಯೋದೇನು 2/n ಸ್ಕ್ವೇರ್. ಕಾಸ್ ಎನ್ ಪೈನ ಏನಂತ ಬರಿಬೋದು, -1 to the power n ಅಂತ ಬರಿತೀರಿ. ಸೊ ಈಗ ನಮಗೇನು ಬಂತು, ಎ ನಾಟ್ ವ್ಯಾಲ್ಯೂ ಬಂದಿದೆ. ಎ ನಾಟ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ, ಎ ನಾಟ್ ಇಸ್ ಈಕ್ವಲ್ಸ್ ಟು ಪ್ರೀವಿಯಸ್ ಸ್ಲೈಡ್ ಮಾಡಿದ್ವಿ. ಸೊ ಎ ನಾಟ್ ವ್ಯಾಲ್ಯೂ ನಮಗೆ ಬಂದಿದ್ದು 2π²/3 ಬಂತು. ಎ ಎನ್ ವ್ಯಾಲ್ಯೂ ಏನು ಬಂತು, 2/n ಸ್ಕ್ವೇರ್ ಇಂಟು -1/n ಅಂತ ಬಂತು. ಸೊ ಈಗ ಇವೆರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿ ಫೋರಿಯರ್ ಸೀರೀಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫೋರಿಯರ್ ಸೀರೀಸ್ ಏನಾಗುತ್ತೆ, ಫೋರಿಯರ್ ಸೀರೀಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ನಾಟ್ ಪ್ಲಸ್ ಸಮೇಷನ್ ಆಫ್ ಎನ್ ಈಕ್ವಲ್ ಟು 1 to n ಎ ಎನ್ ಕಾಸ್ ಎನ್ ಎಕ್ಸ್. ಸೊ ನಮಗೆ ಎ ನಾಟ್ ವ್ಯಾಲ್ಯೂವು 2π²/3 ಬಂತು, ಪ್ಲಸ್ ಸಮೇಷನ್ ಆಫ್ ಎನ್ ಈಕ್ವಲ್ ಟು 1 to n ಇನ್ಫಿನಿಟಿ 2π. ಎ ಎನ್ ಅಂದರೆ ಏನು ಬಂತು, 2/n ಸ್ಕ್ವೇರ್ -1/n ಕಾಸ್ ಎನ್ ಎಕ್ಸ್ ಬಂತು. ಈಗ 2π²/3ನ ತೊಗೊಂಡು ಆ್ಯಸ್ ಇಟ್ ಈಸ್ ಪ್ಲಸ್ 2ನ ಕಾಮನ್ ತೊಗೊತೀವಿ, -1/n. ಸೊ ಇದ್ರ ಸೆಕೆಂಡ್ ಟರ್ಮ್ ಮಾತ್ರ ಬರೀತಾ ಇದ್ದೀನಿ. ಸಮೇಷನ್ ಆಫ್ ಎನ್ ಈಕ್ವಲ್ ಟು 1 to ಇನ್ಫಿನಿಟಿ -1/n ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಕಾಸ್ ಎನ್ ಎಕ್ಸ್ ಅಂತ ಬರೀತೀರಿ. ಸೊ ಈಗ ಇದರಲ್ಲಿ ಎನ್ ವ್ಯಾಲ್ಯೂ 1 2 3 ಆ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ನಮಗೇನು ಬರುತ್ತೆ, 2 ಇಂಟು ಮೈನಸ್ ಕಾಸ್ ಎಕ್ಸ್ ಬೈ 1 ಸ್ಕ್ವೇರ್ ಪ್ಲಸ್ ಕಾಸ್ 2x/2 ಸ್ಕ್ವೇರ್ ಮೈನಸ್ ಕಾಸ್ 3x/3 ಸ್ಕ್ವೇರ್ ಪ್ಲಸ್ ಎಕ್ಸೆಟ್ರಾ ಸೊ ಆನ್. ಈಗ ಎಕ್ಸ್ ವ್ಯಾಲ್ಯೂ 0 ಅಂತ ತೊಗೊಂಡ್ರೆ ನಮಗೇನು ಬರುತ್ತೆ, 0 ಈಕ್ವಲ್ ಟು ಇಲ್ಲಿ ಎಕ್ಸ್ ಸ್ಕ್ವೇರ್ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್. ಸೊ 2π²/3 ಆ್ಯಸ್ ಇಟ್ ಈಸ್ ಬರೀತೀರಿ, ಪ್ಲಸ್ 2 ಇಂಟು ಕಾಸ್ 0 ಪ್ಲಸ್ ಕಾಸ್ 0/2 ಸ್ಕ್ವೇರ್ ಕಾಸ್ 0/3 ಸ್ಕ್ವೇರ್. ಸೊ ಆ ರೀತಿ ಬರುತ್ತೆ. ಸೊ 0 ಈಕ್ವಲ್ ಟು 2π²/3 ಪ್ಲಸ್ 2 ಇಂಟು ಕಾಸ್ 0 ಅಂದರೆ -1, ಎಲ್ಲದರಲ್ಲೂ 1 1 1 ಬರುತ್ತೆ. ಸೊ -1/1/2 ಸ್ಕ್ವೇರ್ -1/3 ಸ್ಕ್ವೇರ್ ಪ್ಲಸ್ 1/4 ಸ್ಕ್ವೇರ್ ಅದು ಕಂಟಿನ್ಯೂ ಆಗುತ್ತೆ. ಸೊ 2π²/3 -2 ಇಂಟು ಈ ಸೀರೀಸ್ ಬರೀತೀರಿ. ಸೊ ಇದು ಈಕ್ವಲ್ ಟು 0 ಇದೆ. ಸೊ ಇದನ್ನು ಒನ್ ಟರ್ಮ್ನ ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ನಮಗೇನು ಬರುತ್ತೆ ಆನ್ಸರು. ಸೊ ದಟ್ ಈಸ್ ಈಕ್ವಲ್ಸ್ ಟು 2π²/3 ಈಕ್ವಲ್ ಟು 2 ಇಂಟು ಇದಿಷ್ಟು ಬರೀತೀರಿ. ಸೊ ಎರಡು ಸೈಡು 2 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು π²/3 ದಟ್ ಈಸ್ ಈಕ್ವಲ್ಸ್ ಟು ಇದಿಷ್ಟು ಸೀರೀಸ್ನ ನಾವೇನಂತ ಬರಿಬೋದು, ಸಮೇಷನ್ ಆಫ್ ಎನ್ ಈಕ್ವಲ್ ಟು 1 to ಇನ್ಫಿನಿಟಿ -1/n ಡಿವೈಡೆಡ್ ಬೈ n ಸ್ಕ್ವೇರ್ ಅಂತ ಬರೀತೀರಿ. ಸೊ ನಿಮಗೆ ಕ್ವೆಶನಲ್ಲಿ ಕೇಳಿರೋದೇನು, ಇದರದ್ದು ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಸೊ ಇದ್ರದ್ದು ವ್ಯಾಲ್ಯೂ ಏನು ಬಂತು ನಮಗೆ π²/3. ಸೊ ದಿಸ್ ಇಸ್ ಆಪ್ಷನ್ ಏನು, ಆಪ್ಷನ್ ಎ π²/3.
the value of summation of n equal to 1 to infinity 1 by n square is pi square by 3, and this question was asked in KSET 2013. ಸೊ ಯಾವಾಗ ನಿಮಗೆ 4 ಇಯರ್ ಸೀರೀಸ್ ಅಂತ ಬರುತ್ತೆ ಆವಾಗ ಫಸ್ಟ್ ಮೆಥಡ್ ಏನು ಫಾಲೋ ಮಾಡಬೇಕು, ಯು ಶುಡ್ ಚೆಕ್ ವೆದರ್ ದಟ್ ಈಸ್ ಈವನ್ ಫಂಕ್ಷನ್ ಆರ್ ಆಡ್ ಫಂಕ್ಷನ್ ಅಂತ ಚೆಕ್ ಮಾಡಬೇಕು. ಓಕೆ, ದೆನ್ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಸಿಂಪ್ಸನ್ಸ್ 1/3 ರೂಲ್. ಸೊ ಸಿಂಪ್ಸನ್ಸ್ ರೂಲ್ ಯೂಸ್ ಮಾಡಬೇಕು. ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಆಫ್ 0 to 1 dx by 1 plus x by ಸಿಂಪ್ಸನ್ಸ್ ರೂಲ್ ಈಸ್. ಸೊ ಇದು ಸಿಂಪ್ಸನ್ಸ್ ರೂಲ್ ಮೇಲೆ ಕೇಳಿರೋ ಕ್ವೆಶನು, 2013ನಲ್ಲಿ ಕೇಳಿರೋ ಕ್ವೆಶನ್ ಇದು. ಸೊ ಇಂಟಿಗ್ರೇಷನ್ ಆಫ್ 0 to 1 dx by 1 plus x. ಸೊ ಇದರಲ್ಲಿ ಲೋಯರ್ ಲಿಮಿಟ್ ಏನಿದೆ a equal to 0, ಅಪ್ಪರ್ ಲಿಮಿಟ್ ಏನಿದೆ b equal to 1 ಅಂತ ತೊಗೊತೀವಿ. ಇಂಟಿಗ್ರೇಷನ್ a to b ಅಂದರೆ a ವ್ಯಾಲ್ಯೂ 0 ಆಗುತ್ತೆ, b ವ್ಯಾಲ್ಯೂ 1 ಆಗುತ್ತೆ. ಇಲ್ಲಿ ಏನು n equal to 4 ಅಂತ ತೊಗೊತೀವಿ. ಸೊ n equal to 4 ಅಂತ ಯಾಕೆ ತೊಗೊತೀವಿ ಅಂದರೆ ನಂಬರ್ ಆಫ್ ಸಬ್ ಇಂಟರ್ವಲ್ಸ್. ಸೊ ಎಷ್ಟು ಸಬ್ ಇಂಟರ್ವಲ್ಸ್ನ ಡಿವೈಡ್ ಮಾಡ್ತೀವಿ ಅದನ್ನು ನಾವು n ವ್ಯಾಲ್ಯೂನಲ್ಲಿ ತೊಗೊತೀವಿ. ಸೊ n ವ್ಯಾಲ್ಯೂನಲ್ಲಿ 4 ಅಂತ ಯಾಕೆ ತೊಗೊಂಡಿದ್ದೀವಿ ಅಂದರೆ ನಾವು ಇದರಲ್ಲಿ ಸಿಂಪ್ಸನ್ಸ್ 1/3 ರೂಲ್ ಮಾಡಬೇಕಾದ್ರೆ n ವ್ಯಾಲ್ಯೂವು ಈವನ್ ಮಲ್ಟಿಪಲ್ಸ್ ಆಫ್ ಸೊ ಮಲ್ಟಿಪಲ್ ಆಫ್ 2 ಬರಬೇಕು. ಸೊ ಮಲ್ಟಿಪಲ್ ಆಫ್ 2 ಬರಬೇಕು ಅಂದರೆ n equal to 2 ತೊಗೊಂಡ್ರೆ ಅದು ಟ್ರಪೀಸಾಯ್ಡಲ್ ರೂಲ್ಗೆ ಹೋಗುತ್ತೆ. ಸೊ ಅದಕ್ಕೆ ನಾವು n equal to 4 ತೊಗೊತಾ ಇದ್ದೀವಿ. ಸೊ n equal to 4 ತೊಗೊಂಡ್ರೆ ನಮಗೆ ವಿಡ್ತು, ಸೆಗ್ಮೆಂಟ್ ವಿಡ್ತ್ ಅಂದರೆ ಎಷ್ಟು ಡಿವಿಷನ್ಸ್ ಆಗಿ ಮಾಡ್ಬೋದು, 0 to 1ನ ಎಷ್ಟು ಇಂಟರ್ವಲ್ಸ್ ಆಗಿ ಡಿವೈಡ್ ಮಾಡ್ಬೋದು ಅಂತ ನೋಡೋದಕ್ಕೆ ಅದನ್ನು ವಿಡ್ತ್ ಅಂತ ಕರಿತೀವಿ. ಸೊ ಹೆಚ್ ವ್ಯಾಲ್ಯೂ ಏನು ಬರೀತೀರಿ, h equal to b minus a divided by n ಬರೀತೀರಿ. ಸೊ ಇಲ್ಲಿ b ವ್ಯಾಲ್ಯೂ ಏನಿದೆ 1 ಇದೆ, ಮೈನಸ್ 0 ಡಿವೈಡೆಡ್ ಬೈ n ವ್ಯಾಲ್ಯೂ ಏನಿದೆ 4 ಇದೆ. ಸೊ 1/4 ಅಂದರೆ ಏನು 0.25 ಅಂತ ಬರೀತೀರಿ. ಈಗ ನಿಮಗೆ ಹೆಚ್ ವ್ಯಾಲ್ಯೂ ಬಂತು, ಎ ವ್ಯಾಲ್ಯೂ ಬಂತು, ಬಿ ವ್ಯಾಲ್ಯೂ ಬಂತು, ಎನ್ ವ್ಯಾಲ್ಯೂ ಬಂತು. ಸಿಂಪ್ಸನ್ಸ್ 1/3 ರೂಲ್ ಫಾರ್ಮುಲಾ ಏನು ಹೇಳುತ್ತೆ? ಸೊ ಸಿಂಪ್ಸನ್ಸ್ 1/3 ರೂಲ್ ಏನು, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು h/3 ಇಂಟು y0 ಪ್ಲಸ್ yn ಪ್ಲಸ್ 4 ಇಂಟು y1 ಪ್ಲಸ್ y3 ಪ್ಲಸ್ y ಎಕ್ಸೆಟ್ರಾ y5 ಎಕ್ಸೆಟ್ರಾ ಅಪ್ ಟು yn-1. ಸೊ 4 ಇಂಟು ಆಡ್ ಟರ್ಮ್ಸ್ ಆಫ್ y ತೊಗೋಬೇಕು, ಪ್ಲಸ್ 2 ಇಂಟು ಈವನ್ ಟರ್ಮ್ಸ್ ಆಫ್ y ತೊಗೊತೀರಿ. ಸೊ ಈವನ್ ಟರ್ಮ್ಸ್ ಆಫ್ y2 ಪ್ಲಸ್ y4 ಪ್ಲಸ್ y6 ಎಕ್ಸೆಟ್ರಾ yn-2 ಅಂದರೆ ಈವನ್ ಟರ್ಮ್ಸ್ ಆಫ್ y ತೊಗೊತೀರಿ. ಸೊ ಈಗ ನಾವು y0 y1 y1 y2 ಅದ್ರದ್ದು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು. ಸೊ ಅದರದ್ದು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದಕ್ಕೆ ನಾನು ಈ ಟೇಬಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಟೇಬಲ್ನಲ್ಲಿ ಏನಿದೆ, ಸೊ x0 ಅಂದರೆ ಏನು, 0ಇಂದ ಸ್ಟಾರ್ಟ್ ಮಾಡ್ತೀರಿ. ಸೊ y0 ಏನಾಗುತ್ತೆ 1 ಪ್ಲಸ್ x. ಸೊ 1 ಪ್ಲಸ್ x ಅಂದರೆ ಏನಾಗುತ್ತೆ 1. ಸೊ x1 ಅಂದರೆ ಏನು, x0 ಪ್ಲಸ್ h. ಸೊ ದಟ್ ಇಸ್ 0 ಪ್ಲಸ್ 0.25 ಅಂದರೆ ಏನಾಗುತ್ತೆ 0.25 ಅಂದರೆ ದಟ್ ಈಸ್ 1.25. 1.25 ಕ್ಯಾನ್ ಬಿ ರಿಟರ್ನ್ 1/1.25 ಕ್ಯಾನ್ ಬಿ ರಿಟರ್ನ್ ಆಸ್ 1000/125. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0.8 ಬರುತ್ತೆ. ಸಿಮಿಲರ್ಲಿ x2 ಏನಾಗುತ್ತೆ x0 ಪ್ಲಸ್ 2h. ಸೊ ಹೆಚ್ ವ್ಯಾಲ್ಯೂ ಏನು 0.25 ಇಂಟು 2 ಮಾಡಿದ್ರೆ 0.5 ಬರುತ್ತೆ. y2 ಈಕ್ವಲ್ ಟು ಸೇಮ್ 1 ಪ್ಲಸ್ ಎಕ್ಸ್. ಸೊ 1 ಪ್ಲಸ್ ಎಕ್ಸ್ ಅಂದರೆ ಏನು 1 ಪ್ಲಸ್ 0.5. ಸೊ 1/1.5 ಅಂದರೆ ಇಟ್ ಇಸ್ ನಥಿಂಗ್ ಬಟ್ 10/15. ಸೊ 10/15 ಅಂದರೆ 0.667 ಅಂತ ಬರೀತೀರಿ. ದೆನ್ ನೆಕ್ಸ್ಟ್ ಒನ್ x3 ಏನು x0 ಪ್ಲಸ್ 3h ವ್ಯಾಲ್ಯೂ 0.25 ಇಂಟು 3 ಅಂದರೆ 0.75 ಆಗುತ್ತೆ. y3 ಈಸ್ 1/1 ಪ್ಲಸ್ 0.75. ಸೊ ದಟ್ ಈಸ್ ಈಕ್ವಲ್ಸ್ ಟು 1/1.75. 100/175 ಅಂದರೆ ಏನಾಗುತ್ತೆ 0.571 ಆಗುತ್ತೆ. ಸೇಮ್ ವೇ x4. ಸೊ x4 ಅಂದರೆ ಏನು x0 ಪ್ಲಸ್ 4h. x0 ವ್ಯಾಲ್ಯೂ 0 ಇದೆ. ಸೊ 4 ಇಂಟು 0.25 ಅಂದರೆ 1 ಆಗುತ್ತೆ. 1/1 ಪ್ಲಸ್ 1 ಅಂದರೆ 1/2. ಸೊ ದಟ್ ಈಸ್ 0.5. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ y0 1 ಇದೆ, 0.8 ಇದೆ, 0.667, 0.571, 0.5. ಸೊ ಈ ರೀತಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ y ವ್ಯಾಲ್ಯೂಸು. ಆ್ಯಂಡ್ ನಾನು ಇಲ್ಲಿ 4ಗೆ ಸ್ಟಾಪ್ ಮಾಡಿದ್ದೀನಿ ಬಿಕಾಸ್ n ವ್ಯಾಲ್ಯೂ ಏನು ತೊಗೊಂಡಿದ್ದೀವಿ, ನಾವು 4 ತೊಗೊಂಡಿದ್ದೀವಿ. ಸೊ 4 ಸಬ್ ಇಂಟರ್ವಲ್ಸ್ ಅಂತ ತೊಗೊಂಡಿದ್ದೀವಿ. ಸೊ ಈಗ ಬಂದಿರೋ ವ್ಯಾಲ್ಯೂಸ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಸೊ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ 0 to 1/1 plus x into dx. ಸೊ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ h/3 ಇಂಟು y0 ಪ್ಲಸ್ yn ಅಂತ ಇತ್ತು. ನಮಗೆ ಲಾಸ್ಟ್ ಟೈಮ್ 4 ಟರ್ಮ್ಸ್ ಇರೋದಕ್ಕೆ y0 ಪ್ಲಸ್ y4 ಅಂತ ಬರಿತೀವಿ. ಪ್ಲಸ್ ನಮಗೇನು ತೊಗೊಂಡಿದ್ದೀವಿ y0 y1 y2 y3 y4. ಸೊ ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ಫಸ್ಟ್ ಬ್ರ್ಯಾಕೆಟ್ನಲ್ಲಿ ಬರೀತೀರಿ. 4 ಇಂಟು ಆಡ್ ಟರ್ಮ್ಸ್ ಆಫ್ y ಅಂತ ಹೇಳಿದೆ. ಆಡ್ ಟರ್ಮ್ಸ್ ಅಂದರೆ y1 ಪ್ಲಸ್ y3 ಪ್ಲಸ್ 2 ಇಂಟು ಈವನ್ ಟರ್ಮ್ಸ್ ಆಫ್ y. ಈವನ್ ಟರ್ಮ್ಸ್ ಆಫ್ y ಅಂದರೆ y2 ಬರೀತೀರಿ. ಸೊ y2 ಇಂಟು y2. ಸೊ ಆ ಟೇಬಲಿಂದ y4 ವ್ಯಾಲ್ಯೂ y0 ವ್ಯಾಲ್ಯೂ 1 ಮತ್ತು 0.5 ಅಂತು,
ಪ್ಲಸ್ 4 ಇಂಟು y1 ವ್ಯಾಲ್ಯೂ 0.8 ಬಂತು, y3 ವ್ಯಾಲ್ಯೂ 0.571 ಬಂತು, ಪ್ಲಸ್ 2 ಇಂಟು y2 ವ್ಯಾಲ್ಯೂ 0.667 ಬಂತು. ಸೊ ಈ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಬರುತ್ತೆ, ಹೊರಗಡೆ h/3 ಅಂದರೆ 0.25/3 ಆ್ಯಂಡ್ 0.25/3 ಇಂಟು ಇದನ್ನು ಮಾಡಿದ್ರೆ 1.5 ಬರುತ್ತೆ. ಇದು ಎರಡು ಆ್ಯಡ್ ಮಾಡಿದ್ರೆ 1.371 ಇಂಟು 4 ಮಾಡಿದ್ರೆ 5.484 ಪ್ಲಸ್ 2 ಇಂಟು 0.667 ಮಾಡಿದ್ರೆ 1.334 ಬರುತ್ತೆ. ಸೊ ಇದೆಲ್ಲನೂ ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಬರುತ್ತೆ, 0.69316 ಬರುತ್ತೆ. ಸೊ ಇಂಟಿಗ್ರೇಷನ್ ವ್ಯಾಲ್ಯೂ ಇಸ್ 0.69315, ಸೊ 315 or 316 ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2013. ಸೊ ನಿಮಗೆ ಸಿಂಪ್ಸನ್ಸ್ ರೂಲ್ದು ಫಾರ್ಮುಲಾ ಅಷ್ಟೇ ಗೊತ್ತಿದ್ದರೆ ನೀವು ಫಾರ್ಮುಲಾ ಗೊತ್ತಿರುತ್ತೆ, ಆದರೆ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಯಾವ ಫಾರ್ಮುಲಾನ ಹೆಂಗೆ ಅಪ್ಲೈ ಮಾಡಿ ಸಾಲ್ವ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಪ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ನೋಡಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಸೊ ನಿಮ್ಗೆ ಯೂಸ್ಫುಲ್ ಅನಿಸ್ತಾ ಇದೆ ಅಂತಂದರೆ ನೀವು ಕಮೆಂಟ್ ಮಾಡಿದ್ರೆ ನನಗೆ ಯಾವ ರೀತಿ ವಿಡಿಯೋ ಮಾಡಬೇಕು ಅಂಥೇಳಿ ನನಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಯಾವ ಕಾನ್ಸೆಪ್ಟ್ಸ್ ಮೇಲೆ ವಿಡಿಯೋ ಮಾಡಿದ್ರೆ ನಿಮಗೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ, ಅಥವಾ ನಾನು ಮಾಡ್ತಾ ಇರೋ ವೀಡಿಯೋಸು ನಿಮಗೆ ಯೂಸ್ ಆಗ್ತಾ ಇದೆನಾ ಅಂಥೇಳಿ ಇದಾಗುತ್ತೆ. ಬಿಕಾಸ್ ಈ ಟೈಮ್ ಏನಿದೆ ಇದು ಬಹಳ ಕ್ರಿಟಿಕಲ್ ಪೀರಿಯಡು. ಬಿಕಾಸ್ ಏನು ಇವತ್ತು ಆಲ್ರೆಡಿ ಸೊ 22 ಡಿಸೆಂಬರ್, ಸೊ ಹಾರ್ಡ್ಲಿ 20 ಡೇಸ್ ಕೂಡ ಇಲ್ಲ ನಿಮಗೆ. ಸೊ ಈ 20 ಡೇಸು ವೆರಿ ಕ್ರಿಟಿಕಲ್ ಪೀರಿಯಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ನೀವು ಕವರ್ ಮಾಡ್ಕೊಂಡಷ್ಟು ನಿಮಗೆ ಸ್ಕೋರ್ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಈ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ವಿಡಿಯೋಸು ಯೂಸ್ಫುಲ್ ಅಂತ ಅನಿಸಿದೆ, ಅರ್ಥ ಆಗ್ತಾಯಿದೆ ಅಂತಂದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸು ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಆ್ಯಂಡ್ ಯಾವ ರೀತಿ ಮಾಡಬೇಕು ವೀಡಿಯೋಸು ಅನ್ನೋದು ಕೂಡ ನನಗೂ ಒಂದು ಕ್ಲಾರಿಟಿ ಐಡಿಯಾ ಬರುತ್ತೆ ಅಂತ ಹೇಳ್ತಾ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. If f of x is equals to x and for x greater than or equal to 0 and less than or equal to 2 and f of x is expanded in Fourier series, then the constant term in the series is, see ಇಲ್ಲಿ Fourier series ವ್ಯಾಲ್ಯೂ ಕೇಳಿಲ್ಲ ಅವರು, Fourier ಸೀರೀಸ್ನಲ್ಲಿ ಬರೋ ಕಾನ್ಸ್ಟೆಂಟ್ ಟರ್ಮ್ ಏನು ಅಂತ ಕೇಳಿದ್ದಾರೆ. ಸೊ ಯೂಶ್ವಲಿ ನಾವು ಫೋರಿಯರ್ ಸೀರೀಸ್ನ ಮಾಡ್ತೀವಿ, ಬಟ್ ಕಾನ್ಸ್ಟೆಂಟ್ ಟರ್ಮ್ ಏನು ಅನ್ನೋದು ಗೊತ್ತಿರಬೇಕು. ಸೊ ಕಾನ್ಸ್ಟೆಂಟ್ ಟರ್ಮ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಮಾಡಬೇಕು ಅಂದರೆ ನಾವು ಮತ್ತೆ ಅಗೇನ್ ಫೋರಿಯರ್ ಸೀರೀಸ್ನೇ ಫೈಂಡ್ ಔಟ್ ಮಾಡಬೇಕಿಲ್ಲಿ. ಸೊ ಈ ಕ್ವೆಶನ್ನ KSET 2014ನಲ್ಲಿ ಕೇಳಿರೋ ಕ್ವೆಶನ್ ಇದು. ಸೊ ಎಫ್ ಆಫ್ ಎಕ್ಸ್ ಏನಿದೆ, ಎಕ್ಸ್ ಇದೆ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂದರೆ ನಾನು ಆಲ್ರೆಡಿ ಏನು ಹೇಳಿದ್ದೀನಿ, ಯಾವಾಗ ನಿಮಗೆ ಫೋರಿಯರ್ ಸೀರೀಸ್ ಅಂತ ಬರುತ್ತೆ ಫಸ್ಟ್ ನೀವು ಕೊಟ್ಟಿರೋ ಫಂಕ್ಷನ್ನು ಈವನ್ ಫಂಕ್ಷನು ಆಡ್ ಫಂಕ್ಷನ್ ಅಂತ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಆದರೆ ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ, ಮೈನಸ್ ಎಕ್ಸ್ ಆಗುತ್ತೆ. ಸೊ ಮೈನಸ್ ಎಕ್ಸ್ ಅಂದರೆ ಏನು, ಮೈನಸ್ ಎಫ್ ಆಫ್ ಎಕ್ಸ್. ಸೊ ನಮಗೇನು ಬಂತು, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬಂದಿದೆ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬಂದರೆ ಇಟ್ ಈಸ್ ಆನ್ ಆಡ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಆಡ್ ಫಂಕ್ಷನ್ ಇದೆ ಅಂದರೆ ಏನಾಗುತ್ತೆ, ಫೋರಿಯರ್ ಸೀರೀಸ್ನಲ್ಲಿ a0 0 ಆಗುತ್ತೆ, an 0 ಆಗುತ್ತೆ. ಸೊ a0 an 0 ಆಯಿತು ಅಂದರೆ ಅಲ್ಲಿಗೆ ಅರ್ಧ ಫೋರಿಯರ್ ಸೀರೀಸು ಸಾಲ್ವ್ ಮಾಡ್ದಂಗೆ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ನಮಗೇನು ಆಡ್ ಫಂಕ್ಷನ್ ಬರುತ್ತೆ. ಸೊ ಆಡ್ ಫಂಕ್ಷನ್ ಅಂದರೆ ಏನು, ಫೋರಿಯರ್ ಸೀರೀಸ್ ಫಾರ್ ಎನ್ ಆಡ್ ಫಂಕ್ಷನ್ ಆಫ್ ಎಕ್ಸ್, ಅದನ್ನು ಏನಂತ ಬರೀತೀರಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎನ್ ಈಕ್ವಲ್ ಟು 1 to infinity bn sin n pi x by l, where bn is equals to 2 by l integration of 0 to l f of x sin n pi x by l into dx. ಸೊ ಇಲ್ಲಿ ಎಲ್ ಅಂತ ಬರೆದಿದ್ದೀನಿ. ಸೊ ಎಲ್ ಯಾಕೆ ಅಂದರೆ ಇಲ್ಲಿ ಏನು, ದ ವ್ಯಾಲ್ಯೂಸ್ ಲೈಸ್ ಬಿಟ್ವೀನ್ 0 and 2. ಸೊ 0 and 2 ಇದ್ದಾಗ ನಾವೇನಂತ ತೊಗೊತೀವಿ, ಎಲ್ ಅಂತ ತೊಗೊತೀವಿ. ಬಿಕಾಸ್ ಇಲ್ಲಿ ಆಲ್ರೆಡಿ ನಾವು ಪ್ರೀವಿಯಸ್ ಕ್ವೆಶನಲ್ಲಿ ನೋಡಿದ್ರೆ -5 to 5 ಅಂತ ಇತ್ತು. ಸೊ ಅಲ್ಲಿ -5 to 5 ಅಂದರೆ -5 to 0, 0 to 5 +5 ಆ ರೀತಿ ತೊಗೊಂಡು ಡಿವೈಡ್ ಮಾಡಬೇಕು. 2 ಇಂಟರ್ವಲ್ಸ್ ಆಗಿ ಡಿವೈಡ್ ಮಾಡ್ತಾಯಿದ್ವಿ. ಸೊ ಇಲ್ಲಿ 0 to 2 ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಇದನ್ನೇನಂತ ತೊಗೊತೀವಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ n ಈಕ್ವಲ್ ಟು 1 to infinity bn sin n pi x by l ಅಂತ ತೊಗೊತೀರಿ. ವೇರ್ ಬಿ ಎನ್ನ ನಾವೇನಂತ ಬರಿಬೋದು, 2 by l ಇಂಟಿಗ್ರೇಷನ್ ಆಫ್ 0 to l ಎಫ್ ಆಫ್ ಎಕ್ಸ್ sin n pi x by l ಇಂಟು ಡಿ ಎಕ್ಸ್ ಅಂತ ಬರೀತೀರಿ. ಸೊ ಬಿ ಎನ್ ವ್ಯಾಲ್ಯೂ ಏನು, ಎಲ್ ಪ್ಲೇಸ್ನಲ್ಲಿ 2 by 2 ಹಾಕಿದರೆ ಇಂಟಿಗ್ರೇಷನ್ ಆಫ್ 0 to 2 x n pi x by 2 ಇಂಟು ಡಿ ಎಕ್ಸ್. ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ x ಇಂಟು n pi x by 2 ಅಗೇನ್
ಇಲ್ಲಿ ಏನು ಮಾಡ್ತೀರಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ತೀರಿ. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತಂದರೆ ಏನಾಗುತ್ತೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇಸ್ ಡನ್ ಬೈ integration of 0 to 2 x into sin n pi x by 2 into dx ಆಗುತ್ತೆ. ಸೊ ಇದು ಯು ವ್ಯಾಲ್ಯೂ ಆಗುತ್ತೆ, ಇದು ವಿ ವ್ಯಾಲ್ಯೂ ಆಗುತ್ತೆ. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂದರೆ ಏನು, ಯು ಇಂಟು ವಿ ಡ್ಯಾಶ್ ವಿ ಒನ್ ಮೈನಸ್ ಯು ಡ್ಯಾಶ್ ಇಂಟು ವಿ ಟು ಈ ರೀತಿ ಬರೀತೀರಿ. ಯು ಡ್ಯಾಶ್ ಅಂದರೆ ಏನು, ಫಸ್ಟ್ ಫಂಕ್ಷನ್ ಯು, ಸೆಕೆಂಡ್ ಯು ಡ್ಯಾಶ್ ಅಂದರೆ ಡೆರಿವೇಟಿವ್ ಆಫ್ ಯು, ವಿ ಒನ್ ವಿ ಟು ಅಂದರೆ ಇಂಟಿಗ್ರೇಷನ್ ಮಾಡ್ತೀರಿ. ಸೊ ಇಲ್ಲಿ ಯು ಆ್ಯಸ್ ಇಟ್ ಈಸ್ ಎಕ್ಸ್ ತೊಗೊಂಡಿದ್ದೀವಿ. ವಿ ಒನ್ ಅಂದರೆ ಇಂಟಿಗ್ರೇಷನ್ ಆಫ್ ದ ಸೆಕೆಂಡ್ ಟರ್ಮ್. ಸೊ ಇಂಟಿಗ್ರೇಷನ್ ಆಫ್ ಸೈನ್ ಎನ್ ಪೈ ಎಕ್ಸ್ ಬೈ ಟು ಅಂದರೆ ಏನಾಗುತ್ತೆ, ಡಿವೈಡೆಡ್ ಬೈ ಎನ್ ಪೈ ಟು ಬರುತ್ತೆ. ಸೊ ದಟ್ ಈಸ್ ಮೈನಸ್ ಕಾಸ್ ಎನ್ ಪೈ ಎಕ್ಸ್ ಬೈ ಟು ಡಿವೈಡೆಡ್ ಬೈ ಎನ್ ಪೈ ಬೈ ಟು ಆಗುತ್ತೆ. ಓವರ್ ದ ಲಿಮಿಟ್ಸ್ 0 to 2 ಮೈನಸ್ 1 ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ 1. ಇಂಟಿಗ್ರೇಷನ್ ಆಫ್ ಕಾಸ್ ಎನ್ ಪೈ ಎಕ್ಸ್ ಬೈ ಟು ಏನಾಗುತ್ತೆ, ಸೈನ್ ಎನ್ ಪೈ ಎಕ್ಸ್ ಬೈ ಟು. ಇಲ್ಲಿ ಎನ್ ಪೈ ಬೈ ಟು ಅಂತ ಇರೋದನ್ನು ಮತ್ತೆ ಇನ್ನೊಂದು ಸಲ ಇಂಟಿಗ್ರೇಷನ್ ಮಾಡೋದ್ರಿಂದ ಮತ್ತೆ ಎನ್ ಪೈ ಬೈ ಟು ಬರುತ್ತೆ. ಸೊ ಎನ್ ಪೈ ಬೈ ಟು ಅಂತ ಬಂದರೆ ನೀವೇನು ಬರೀತೀರಿ, ಅದನ್ನು ಎನ್ ಪೈ ಬೈ ಟು ಹೋಲ್ ಸ್ಕ್ವೇರ್ ಅಂತ ಬರ್ತೀರಿ. ಓವರ್ ದ ಲಿಮಿಟ್ 0 to 2 ಪ್ಲಸ್ ಥರ್ಡ್ ಡೆರಿವೇಟಿವ್ ತೊಗೊಂಡ್ರೆ ಏನಾಗುತ್ತೆ, ಥರ್ಡ್ ಡೆರಿವೇಟಿವ್ ಆಫ್ 1 ಏನು 0 ಆಗುತ್ತೆ, ಕಾನ್ಸ್ಟೆಂಟ್ ಟರ್ಮ್ ಇಸ್ 0. ಸೊ ಈಗ ನಮಗೇನು ಉಳ್ಕೊಂತು, ಇದನ್ನು ರೆಸಿಪ್ರೋಕಲ್ ತೊಗೊಂಡ್ರೆ ಮೈನಸ್ 2x ಬೈ ಎನ್ ಪೈ ಕಾಸ್ ಎನ್ ಪೈ ಎಕ್ಸ್ ಬೈ ಟು over the limit 0 to 2 plus 4 divided by n pi whole square sin n pi x by 2 whole square ಅಂತ ಬರೀತೀರಿ. ಈಗ ಅಪ್ಪರ್ ಲಿಮಿಟು 2 ಇದೆ, ಲೋಯರ್ ಲಿಮಿಟು 0 ಇದೆ. 2 ಹಾಕಿದರೆ ಏನಾಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, ಎನ್ ಪೈ ಬರುತ್ತೆ. ಲೋಯರ್ ಲಿಮಿಟ್ ಹಾಕಿದರೆ 0, ಸೈನ್ 0 ಆಗುತ್ತೆ. ಸೊ ಸೈನ್ ಎನ್ ಪೈ ವ್ಯಾಲ್ಯೂ 0, ಸೈನ್ 0 0. ಸೊ ಅದಕ್ಕೆ ಇದು ಹೋಲ್ ಟರ್ಮ್ ಏನಾಗುತ್ತೆ 0 ಆಗುತ್ತೆ. ಉಳಿಯೋದೇನು, ನಮಗೆ ಇದೊಂದು ಟರ್ಮ್ ಉಳಿಯುತ್ತೆ. ಸೊ ಇದು ಒಂದು ಟರ್ಮ್ಗೆ ನಾವೇನು ಮಾಡ್ತೀವಿ, ಮತ್ತು ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಮಾಡ್ತೀವಿ. ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಏನು ಬರುತ್ತೆ, ಸೊ ದಟ್ ಈಸ್ ಮೈನಸ್ 2x ಬೈ ಎನ್ ಪೈ. ಅಪ್ಪರ್ ಲಿಮಿಟ್ ಏನು, ಎಕ್ಸ್ ಪ್ಲೇಸ್ನಲ್ಲಿ 2 ಹಾಕಬೇಕು, ಕಾಸ್ ಎನ್ ಪೈ 2/2 ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಲೋಯರ್ ಲಿಮಿಟ್ ಕಾಸ್ 0. ಸೊ 2 ಕ್ಯಾನ್ಸಲ್ ಆದರೆ ನಮಗೆ ಉಳಿಯೋದೇನು, ಮೈನಸ್ 2x ಬೈ ಎನ್ ಪೈ ಕಾಸ್ ಎನ್ ಪೈ ಮೈನಸ್ 1. ಸೊ ಕಾಸ್ ಎನ್ ಪೈ ಮೈನಸ್ 1 ಅಂದರೆ ನಮ್ಗೆ ಇಲ್ಲಿ ಏನು ಬರುತ್ತೆ, ಮೈನಸ್ 2x ಬೈ ಎನ್ ಪೈ ಕಾಸ್ ಎನ್ ಪೈ ಕ್ಯಾನ್ ಬಿ ರಿಟರ್ನ್ ಆಸ್ ಮೈನಸ್ 1 ಹೋಲ್ ಪವರ್ ಎನ್ ಮೈನಸ್ 1 ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ಕೇಳಿರೋದೇನು, ಕಾನ್ಸ್ಟೆಂಟ್ ಟರ್ಮ್ ಏನು ಅಂತ ಕೇಳಿದ್ದಾರೆ. ಸೊ ಕಾನ್ಸ್ಟೆಂಟ್ ಟರ್ಮ್ ಏನು ಬರುತ್ತೆ, 1 ಬರುತ್ತೆ. ಸೊ ಇಂಟಿಗ್ರೇಷನ್ ಮಾಡಿದಾಗ ಕಾನ್ಸ್ಟೆಂಟ್ ಬರೋ ಟರ್ಮು 1. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಅಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2014. ಸೊ ಇದು 4 ಇಯರ್ ಸೀರೀಸ್ ಬಂದಾಗ, 4 ಇಯರ್ ಸೀರೀಸ್ ಈವನ್ ಫಂಕ್ಷನ್ನು, 4 ಇಯರ್ ಸೀರೀಸ್ ಆಡ್ ಫಂಕ್ಷನ್ದು ಹೆಂಗೆ ಅಂಥೇಳಿ ತಿಳ್ಕೊಂಡಿದ್ದೀರಿ. ಈಗ ನೆಕ್ಸ್ಟ್ ಬರೋದು 4th ಕ್ವೆಶನ್. ದ ರಿಯಲ್ ರೂಟ್ ಆಫ್ ಈಕ್ವೇಷನ್ಸ್ x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಈಕ್ವಲ್ ಟು 4 and x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಈಕ್ವಲ್ ಟು 16 ಬೈ ಯೂಸಿಂಗ್ ನ್ಯೂಟನ್-ರಾಪ್ಸನ್ ಮೆಥಡ್ x ನಾಟ್ ಈಕ್ವಲ್ ಟು y ನಾಟ್ ಈಕ್ವಲ್ ಟು 2.828 ಈಸ್. ಸೊ ಈ ಕ್ವೆಶನ್ನ ಯಾವಾಗ ಕೇಳಿದ್ದಾರೆ, KSET 2016ನಲ್ಲಿ ಕೇಳಿದ್ದಾರೆ. ಸೊ ಈ ನ್ಯೂಟನ್-ರಾಪ್ಸನ್ ಮೆಥಡ್ ಕ್ವೆಶನ್ ಏನಿದೆ, ಇದು ನ್ಯೂಟನ್-ರಾಪ್ಸನ್ ಮೆಥಡ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್. ಬಟ್ ಈ ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು, ಬಿಕಾಸ್ ಇಟ್ ಈಸ್ ದ ಲೆಂತಿಯೆಸ್ಟ್ ಕ್ವೆಶನ್, ಆನ್ಸರ್ ಬರುತ್ತೆ ಇದಕ್ಕೆ. ಸೊ ಹಾಗಾಗಿ ನೀವು ಈ ಕ್ವೆಶನ್ ಸಾಲ್ವ್ ಮಾಡಬೇಕಂದ್ರೆ ಸ್ಟೆಪ್ಸ್ ನೋಡ್ಕೊಳ್ಳಿ. ಸ್ಟೆಪ್ಸ್ ನೋಡಿಕೊಂಡು ನೀವು ಸ್ವಂತ ಕ್ಯಾಲ್ಕುಲೇಷನ್ ಮಾಡಿರಿ. ಸೊ ನೀವು ಸ್ವಂತ ಕ್ಯಾಲ್ಕುಲೇಷನ್ ಮಾಡಿದಾಗ ಪೇಷನ್ಸ್ ಇಟ್ಕೊಂಡು ಮಾಡಿರಿ. ಆವಾಗ ನಿಮಗೆ ಎಕ್ಸಾಕ್ಟ್ ಈ ಏನು ಮಾಡ್ತಾ ನಿಮಗೆ ವ್ಯಾಲ್ಯೂ, ಕರೆಕ್ಟ್ ವ್ಯಾಲ್ಯೂ ಬರುತ್ತೆ. ಸೊ ಜಸ್ಟ್ ಸುಮ್ಮನೆ ವಿಡಿಯೋ ಗ್ಲಾನ್ಸ್ ಮಾಡಿದ್ರೆ ನಿಮಗೆ ಈ ಕ್ವೆಶನ್ನು ತುಂಬ ಕ್ರಿಟಿಕಲ್ ಅನಿಸುತ್ತೆ ಆ್ಯಂಡ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ವಿಡಿಯೋ ನೋಡ್ತಾನೆ ನೀವು ಕೂಡ ಸಾಲ್ವ್ ಮಾಡಿರಿ. ಆವಾಗ ನಿಮಗೆ ನ್ಯೂಟನ್-ರಾಪ್ಸನ್ ಮೆಥಡ್ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬಿಫೋರ್ ಗೋಯಿಂಗ್ ಟು ದಟ್ ನ್ಯೂಟನ್-ರಾಪ್ಸನ್ ಮೆಥಡ್, ಫಸ್ಟ್ ನ್ಯೂಟನ್-ರಾಪ್ಸನ್ ಮೆಥಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ನ್ಯೂಟನ್-ರಾಪ್ಸನ್ ಮೆಥಡ್ ಈಸ್ ರೆಫರ್ಡ್ ಟು ಆಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೆಕ್ನಿಕ್ಸ್ ಫಾರ್ ಫೈಂಡಿಂಗ್ ದ ರೂಟ್ಸ್ ಆಫ್ ಗಿವನ್ ಈಕ್ವೇಷನ್ಸ್. ಸೊ ರೂಟ್ಸ್ ಆಫ್ ಗಿವನ್ ಈಕ್ವೇಷನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ನಾವು ನ್ಯೂಟನ್-ರಾಪ್ಸನ್ ಮೆಥಡ್ ಯೂಸ್ ಮಾಡ್ತೀವಿ. ಇಟ್ ಕ್ಯಾನ್ ಬಿ ಎಫಿಷಿಯೆಂಟ್ಲಿ ಜನರಲೈಸ್ಡ್ ಟು ಫೈಂಡ್ ಸೊಲ್ಯೂಷನ್ಸ್ ಟು ಎ ಸಿಸ್ಟಮ್ ಆಫ್ ಈಕ್ವೇಷನ್ಸ್. ಸೊ ಒಂದು ಸಿಸ್ಟಮ್ ಆಫ್ ಈಕ್ವೇಷನ್ಸ್ನ ಇದು ರೂಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ನಾವು ನ್ಯೂಟನ್-ರಾಪ್ಸನ್ ಮೆಥಡ್ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ನ್ಯೂಟನ್-ರಾಪ್ಸನ್ ಮೆಥಡ್ ಯಾಕೆ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ, x ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಈಕ್ವಲ್ ಟು 4 ಇದೆ.
ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 16 ಇದೆ. ಈ ಮೆಥಡ್ನಲ್ಲಿ ಎಕ್ಸ್ ನಾಟ್ ವೈ ನಾಟ್ ಅಂದರೆ ಸ್ಟಾರ್ಟಿಂಗ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ನೀವು ಈ ಸ್ಟಾರ್ಟಿಂಗ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ನ ಯೂಸ್ ಮಾಡಿಬಿಟ್ಟು ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈನ ಫೈಂಡ್ ಔಟ್ ಮಾಡಬೇಕು. ಈಗ ಸಪೋಸ್ ನಿಮ್ಗೆ ಏನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು 4, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 16. ಸಪೋಸ್ ನಿಮಗೆ ಜಸ್ಟು ಎಕ್ಸ್ ಮೈನಸ್ ವೈ, ಎಕ್ಸ್ ಪ್ಲಸ್ ವೈ ಆ ರೀತಿ ಇದ್ದರೆ ನೀವೇನು ಮಾಡಿಬಿಡ್ಬೋದು, ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಸೊ 10th ಸ್ಟ್ಯಾಂಡರ್ಡಲ್ಲಿದೆ ಅದು ಟಾಪಿಕ್ಕು, ಏನು ಸಾಲ್ವಿಂಗ್ ದ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ತೀರಿ, ಎಲಿಮಿನೇಷನ್ ಮೆಥಡ್ ಮಾಡ್ತೀರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಮಾಡ್ತೀರಿ. ಸೊ ಆ 3 ಮೆಥಡ್ನಲ್ಲಿ ಯಾವುದಾದ್ರೂ ಒಂದು ಮೆಥಡ್ನಿಂದ ಎಕ್ಸ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಬಿಡ್ಬೋದು. ಬಟ್ ನಮಗಿಲ್ಲಿ ಕೊಟ್ಟಿರೋದೇನು, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು 4 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 16. ಸೊ ಯಾವಾಗ ನಿಮಗೆ ಸ್ಕ್ವೇರ್ ಟರ್ಮ್ಸ್ ಬರುತ್ತೋ ಆವಾಗ ನಾವು ಏನು ಯೂಸ್ ಮಾಡ್ತೀವಿ, ನ್ಯೂಟನ್ ರಾಪ್ಸನ್ ಮೆಥಡ್ ಯೂಸ್ ಮಾಡ್ತೀವಿ. ಆ್ಯಂಡ್ ಈ ಕ್ವೆಶನ್ನು KSET 2016ನಲ್ಲಿ ಕೇಳಿರೋ ಕ್ವೆಶನ್. ಸೊ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ದ ಜಾಮೆಟ್ರಿಕ್ ಮೀನಿಂಗ್ ಆಫ್ ನ್ಯೂಟನ್ ರಾಪ್ಸನ್ ಮೆಥಡ್. ಸೊ ನ್ಯೂಟನ್ ರಾಪ್ಸನ್ ಮೆಥಡ್ದು ಜಾಮೆಟ್ರಿಕ್ ಮೀನಿಂಗ್ ಹೆಂಗೆ ಅಂತ ನೋಡೋದಾದರೆ, ಸೊ ಇದರಲ್ಲಿ ಏನಿದೆ is that the tangent is drawn at the point x0, f of x0. ಸೊ ಫಸ್ಟು ನಾವೊಂದು ಫಂಕ್ಷನ್ ಡ್ರಾ ಮಾಡ್ತೀವಿ, ಅದಕ್ಕೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ನಮಗೇನು ಬರುತ್ತೆ, x0 ಬರುತ್ತೆ, ದಟ್ ಈಸ್ ಎಫ್ ಆಫ್ x0. ಸೊ ಈ ಪಾಯಿಂಟ್ಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡ್ತೀವಿ. ಸೊ ಟ್ಯಾಂಜೆಂಟ್ ಡ್ರಾ ಮಾಡಿದಾಗ x0 ಟು ಎಫ್ ಆಫ್ x0, ಬಟ್ ದಟ್ ಈಸ್ ನಾಟ್ ಅಕ್ಯುರೇಟ್. ಸೊ ಅದು ಅಕ್ಯುರೇಟ್ ಆಗಿರಲಾರ್ದಕ್ಕೆ ನಾವೇನು ಮಾಡ್ತೀವಿ, ನೆಕ್ಸ್ಟು ಇನ್ನೊಂದು ನಿಯರ್ ಬೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ಸೊ ದಟ್ ಈಸ್ x1, ಎಫ್ ಆಫ್ x1. ಸೊ x1, ಎಫ್ ಆಫ್ x1 ತೊಗೊಂಡಾಗ ನಮಗೇನು ಬರುತ್ತೆ, x1 ಎಫ್ ಆಫ್ x1 ತೊಗೊಂಡಾಗ ಅದು ಮತ್ತೆ ಟ್ಯಾಂಜೆಂಟೇ ಡ್ರಾ ಮಾಡ್ತೀರಿ. ಸೊ ಅದು ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ಅದು ಸ್ವಲ್ಪ ಅಕ್ಯುರೇಟ್ ವ್ಯಾಲ್ಯೂ ಬರುತ್ತೆ, ರೂಟ್ಸ್ದು ಕೊಟ್ಟಿರೋ ಫಂಕ್ಷನ್ದು ರೂಟ್ಸ್ದು ಅಕ್ಯುರೇಟ್ ವ್ಯಾಲ್ಯೂ ಬರುತ್ತೆ. ಮತ್ತು ಇನ್ನೊಂದು ನಾವು x2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದಾಗ, ಅಂದರೆ ವಿಚ್ ಕಟ್ಸ್ ಎಕ್ಸ್ ಆಕ್ಸಿಸ್ ಅಟ್ x2 ಅಂತ ತೊಗೊಂಡ್ರೆ, ಸೊ x2ಗೆ ಎಫ್ ಆಫ್ x2 ಬರುತ್ತೆ. ಸೊ ಆವಾಗ ನಮಗೇನು ಬರುತ್ತೆ, ಇನ್ನೂ ಅಕ್ಯುರೇಟ್ ವ್ಯಾಲ್ಯೂ ಬರುತ್ತೆ. ಸೊ ಈ ಮೆಥಡು ಎಲ್ಲಿವರೆಗೂ ಮಾಡ್ತೀವಿ, ದಿಸ್ ಫೇಲ್ಸ್ ಇಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. ಅಂದರೆ ಡೆರಿವೇಟಿವ್ ಆಫ್ ಎಕ್ಸ್ ಯಾವ ಪಾಯಿಂಟಿಗೆ 0 ಆಗುತ್ತೆ ಆ ಪಾಯಿಂಟಿಗೆ ನಾವು ಇದನ್ನು ಸ್ಟಾಪ್ ಮಾಡ್ತೀವಿ. ಸೊ ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಬರಬೇಕು. ಸೊ ನಮಗೆ ಎರಡು ಫಂಕ್ಷನ್ ಇದ್ದಾವೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು 4 ಕೊಟ್ಟಿದ್ದಾರೆ. ಇನ್ನೊಂದು ಇಕ್ವೇಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 16 ಅಂತ ಕೊಟ್ಟಿದ್ದಾರೆ. ಸೊ ಆ ಎರಡೂ ಇಕ್ವೇಷನ್ಸ್ನ ತೊಗೊಂಡ್ಬಿಟ್ಟು ನಾವು ಎಕ್ಸ್ ವೈ ವ್ಯಾಲ್ಯೂದು ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಅದನ್ನು ಮತ್ತೆ ಇನ್ನೊಂದು ಸರ್ತಿ ರೈಟ್ ಮಾಡೋಣ, ಇಕ್ವೇಷನ್ಸ್ ಮತ್ತೆ ಇನ್ನೊಂದು ಸರ್ತಿ ಬರ್ಕೊಳ್ಳೋಣ. ಸೊ ಅದು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು 4 ಅಂತ ಇರೋದನ್ನು 4ನ ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ 4 ಈಕ್ವಲ್ ಟು 0 ಆಗುತ್ತೆ. ಜಿ ಆಫ್ ಎಕ್ಸ್ ಅಂತ ತೊಗೊಳ್ಳೋಣ ಸೆಕೆಂಡ್ ಫಂಕ್ಷನ್ನ. ಸೊ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 16. ಸೊ ಮತ್ತೆ 16ನ ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 16 ಈಕ್ವಲ್ ಟು 0. ಈ ಎರಡೂ ಸೆಟ್ ಆಫ್ ಇಕ್ವೇಷನ್ನ ನಾವು ಇಕ್ವೇಷನ್ 1 ಅಂತ ತೊಗೊಳ್ಳೋಣ. ಸೊ ಈಗ ನಮಗೆ ಕೊಟ್ಟಿರೋದೇನು, ಇನಿಷಿಯಲ್ ವ್ಯಾಲ್ಯೂಸು x0 ಈಕ್ವಲ್ ಟು 2.828, y0 ಈಕ್ವಲ್ ಟು 2.828 ಆಸ್ ಇನಿಷಿಯಲ್ ಅಪ್ರಾಕ್ಸಿಮೇಷನ್. ಸೊ ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಕೊಟ್ಟಿದ್ದಾರೆ. ನಾವು x1 ವ್ಯಾಲ್ಯೂ ತೊಗೊತೀವಿ. x1 ವ್ಯಾಲ್ಯೂ ಹೆಂಗೆ ತೊಗೊತೀವಿ, x0 ಪ್ಲಸ್ h, ಆ್ಯಂಡ್ y1 ವ್ಯಾಲ್ಯೂನ y0 ಪ್ಲಸ್ k ಅಂತ ತೊಗೊತೀವಿ. ಬಿ ದ ನೆಕ್ಸ್ಟ್ ಅಪ್ರಾಕ್ಸಿಮೇಷನ್, ಅಂದರೆ ಆ ವ್ಯಾಲ್ಯೂ ನಿಯರ್ ಬೈ ಬರಬಹುದು ಅಂತೇಳಿ ಗೆಸ್ ಮಾಡ್ತೀವಿ. ಸೊ ಈಗ x1 ಈಕ್ವಲ್ ಟು x0 ಪ್ಲಸ್ h, y1 ಈಕ್ವಲ್ ಟು y0 ಪ್ಲಸ್ k. ನೆಕ್ಸ್ಟ್ ಅಪ್ರಾಕ್ಸಿಮೇಷನ್ ಫೈಂಡ್ ಔಟ್ ಮಾಡಬೇಕು ಅಂದರೆ x0 ವ್ಯಾಲ್ಯೂ ಇದೆ, y0 ವ್ಯಾಲ್ಯೂ ಇದೆ, ಬಟ್ ವಿ ಡೋಂಟ್ ಹ್ಯಾವ್ h ಆ್ಯಂಡ್ k ವ್ಯಾಲ್ಯೂ. ಸೊ h ಆ್ಯಂಡ್ k ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ h ಆ್ಯಂಡ್ k ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ನಾವೇನಂತ ಬರಿತೀವಿ, ಯೂಸಿಂಗ್ ನ್ಯೂಟನ್ ರಾಪ್ಸನ್ ಮೆಥಡ್ ಏನು ಬರಿತೀವಿ, ಎಫ್ ಆಫ್ x0, y0 ಪ್ಲಸ್ h ಇಂಟು ಎಫ್ ಆಫ್ ಎಫ್ ಎಕ್ಸ್ x0 y0 ಪ್ಲಸ್ k ಇಂಟು ಎಫ್ ಐ x0 y0 ಈಕ್ವಲ್ ಟು 0, ಆ್ಯಂಡ್ ಜಿ ಆಫ್ x0 y0 ಪ್ಲಸ್ h ಇಂಟು ಜಿ ಎಕ್ಸ್ x0 y0 ಪ್ಲಸ್ k ಇಂಟು ಜಿ ವೈ x0 y0 ಈಕ್ವಲ್ ಟು 0 ಅಂತ ಬರಿತೀವಿ. ಇಲ್ಲಿ ಎಫ್ ಎಕ್ಸ್ x0 y0 ಅಂದರೆ ಎಫ್ ಆಫ್ ಎಕ್ಸ್ ಏನಿರುತ್ತೆ ಅದನ್ನು ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ತೊಗೊತೀವಿ. ಸೊ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಎಫ್ ಎಕ್ಸ್ x0 y0, ಆ್ಯಂಡ್ ಸಿಮಿಲರ್ಲಿ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈನ ಏನು ತೊಗೊತೀವಿ, ಎಫ್ ವೈ x0 y0 ಅಂತ ತೊಗೊತೀವಿ. ಸಿಮಿಲರ್ಲಿ ಜಿ ಎಫ್ ಎಕ್ಸ್ ಇದೆ,
dou by dou x of partial differentiation of g of x with respect to x ನ gx x naught y naught ಅಂತ ತಗೊತೀವಿ. ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಆಫ್ g of x ವಿತ್ ರೆಸ್ಪೆಕ್ಟ್ ಟು y ಏನಂತ ತಗೊತೀವಿ, gy x naught y naught equal to 0 ಅಂತ ತಗೊತೀವಿ. ಸೊ ಫಸ್ಟು ಇದು ಬರ್ಕೊಳೋದು ಗೊತ್ತಿರಬೇಕು. ಸೊ ಇದು ಯಾಕೆ ಬರಿತೀವಿ ನಾವು, ಟು ಫೈಂಡ್ ಔಟ್ ಹೆಚ್ ಆ್ಯಂಡ್ ಕೆ ವ್ಯಾಲ್ಯೂ. ಹೆಚ್ ಆ್ಯಂಡ್ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಎಕ್ಸ್ ನಾಟ್ ಪ್ಲಸ್ ಹೆಚ್ ಮಾಡ್ತೀವಿ, ವೈ ನಾಟ್ ಪ್ಲಸ್ ಕೆ ಮಾಡ್ತೀವಿ, ಆವಾಗ x1 y1 ವ್ಯಾಲ್ಯೂ ಬರುತ್ತೆ. ಸೊ ದಟ್ ಈಸ್ ದ ನೆಕ್ಸ್ಟ್ ಅಪ್ರಾಕ್ಸಿಮೇಷನ್. ಸೊ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸೊ ನಮ್ಗೆ ಕೊಟ್ಟಿರೋದೇನು, ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ನಾಟ್ ಅಂದರೆ ಏನಿದೆ 2.828, ವೈ ನಾಟ್ ಅಂದರೆ 2.828 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ 4. ಸೊ ಎಕ್ಸ್ ಸ್ಕ್ವೇರು ವೈ ಸ್ಕ್ವೇರ್ ವ್ಯಾಲ್ಯೂ ಸೇಮ್ ಇರೋದಕ್ಕೆ ಎರಡು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು -4. ಸೊ ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ವ್ಯಾಲ್ಯೂ ನಮಗೆ -4 ಬಂತು. ಈಗ ಎಫ್ ಎಕ್ಸ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಎಫ್ ಆಫ್ ಎಕ್ಸ್ನ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು ಅಂತ. ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಮಾಡಿದಾಗ ನಮಗೇನು ಬರುತ್ತೆ, 2x ಬರುತ್ತೆ. ಎಕ್ಸ್ ವ್ಯಾಲ್ಯೂ ಏನಿದೆ ನಮಗೆ 2.828, 2 × 2.828 ಅಂದರೆ 5.656 ಬರೀತೀರಿ. ಎಫ್ ಐ ಎಕ್ಸ್ ನಾಟ್ ವೈ ನಾಟ್ ಅಂದರೆ ಅಗೇನ್ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಹೇಳಿದೆ. ಸೊ ಇದರದ್ದು ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ -2y ಬರುತ್ತೆ. ಸೊ -2 × 2.828 ಮಾಡಿದ್ರೆ ನಮಗೇನು ಬರುತ್ತೆ, -5.656 ಬರುತ್ತೆ. ಸೊ ಈಕ್ವೇಷನ್ 2 ಆಲ್ರೆಡಿ ನಾನು ಹೇಳಿದೆ, ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ವೈ ನಾಟ್ ಎಫ್ ಕೆ ಇಂಟು ಎಫ್ ಐ ಎಕ್ಸ್ ನಾಟ್ ವೈ ನಾಟ್ ಈಕ್ವಲ್ ಟು 0. ನಮಗೆ ಎಕ್ಸ್ ನಾಟ್ ವೈ ನಾಟ್ ವ್ಯಾಲ್ಯೂ -4 ಬಂತು, ಪ್ಲಸ್ ಹೆಚ್ ಇಂಟು ಎಫ್ ಎಕ್ಸ್ ವ್ಯಾಲ್ಯೂ 5.656 ಬಂತು, ಪ್ಲಸ್ ಕೆ ಇಂಟು ಇದು -5.656 ಈಕ್ವಲ್ ಟು 0. ಸೊ ಇದನ್ನು ನಾವು ಹೆಂಗೆ ಬರಿಬೋದು, ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ನಲ್ಲಿ 5.656 ಇಂಟು ಹೆಚ್ -5.656 ಇಂಟು ಕೆ, ಈ -4ನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ, +4 ಆಗುತ್ತೆ. ಸೊ ಇದನ್ನು ಈಕ್ವೇಷನ್ 4 ಅಂತ ತೊಗೊಳ್ಳೋಣ. ದೆನ್ ಈಗ ನೆಕ್ಸ್ಟ್ ಜಿ ಆಫ್ ಎಕ್ಸ್ದು ಫೈಂಡ್ ಔಟ್ ಮಾಡಬೇಕು. ಸೊ ಜಿ ಎಕ್ಸ್ ನಾಟ್ ವೈ ನಾಟ್ ಅಂದರೆ ಜಿದು ಎಕ್ಸ್ ನಾಟ್ ವ್ಯಾಲ್ಯೂ ವೈ ನಾಟ್ ವ್ಯಾಲ್ಯೂ ಸೇಮ್ ಇದೆ. ಸೊ ಜಿ ಫಂಕ್ಷನ್ ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ -16 ಇದೆ. ಎಕ್ಸ್ ಸ್ಕ್ವೇರ್ ಪ್ಲೇಸ್ನಲ್ಲಿ 2.828 ಹೋಲ್ ಸ್ಕ್ವೇರ್, ವೈ ಸ್ಕ್ವೇರ್ ಪ್ಲೇಸ್ನಲ್ಲಿ 2.828 ಹೋಲ್ ಸ್ಕ್ವೇರ್ -16 ಬರೀತೀರಿ. 2.828 ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ, 7.997584 ಪ್ಲಸ್ ಸೇಮ್ ಅದೇ ವ್ಯಾಲ್ಯೂ -16. ಸೊ ಇದೆರಡೂ ಆ್ಯಡ್ ಮಾಡಿದ್ರೆ ನಮಗೇನು ಬಂತು, -0.004832 ಬಂತು. ಸೊ ಈಗ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಆಫ್ ಜಿ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ, 2x ಬರುತ್ತೆ. 2 × ಎಕ್ಸ್ ಪ್ಲೇಸ್ ಎಕ್ಸ್ ವ್ಯಾಲ್ಯೂ ನಮಗೆ ಇನ್ನೂ 2.828 ಇದೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 5.656 ಬರುತ್ತೆ. ಜಿ ವೈ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಆಫ್ ಜಿ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ 2y ಬರುತ್ತೆ. ವೈ ವ್ಯಾಲ್ಯೂ ಅಗೇನ್ ಸೇಮ್ 2.828 ಇಂಟು 2 ಮಾಡಿದ್ರೆ 5.656 ಬರುತ್ತೆ. ಈಗ ಇಕ್ವೇಷನ್ 3ನಲ್ಲಿ ನಾವು ಜಿ ಆಫ್ ಎಕ್ಸ್ ನಾಟ್ ವೈ ನಾಟ್ ಪ್ಲಸ್ ಹೆಚ್ ಇಂಟು ಜಿ ಎಕ್ಸ್ ಎಕ್ಸ್ ನಾಟ್ ವೈ ನಾಟ್ ಪ್ಲಸ್ ಕೆ ಇಂಟು ಜಿ ವೈ ಎಕ್ಸ್ ನಾಟ್ ವೈ ನಾಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಅದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಬರುತ್ತೆ ಆನ್ಸರು, -0.004832 ಪ್ಲಸ್ ಹೆಚ್ ಇಂಟು 5.656 ಪ್ಲಸ್ ಕೆ ಇಂಟು 5.656 ಈಕ್ವಲ್ ಟು 0. ಇದನ್ನು ಮತ್ತೆ ರೀಅರೇಂಜ್ ಮಾಡಿಕೊಂಡು ಇದನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ 5.656 ಹೆಚ್ ಪ್ಲಸ್ 5.656 ಕೆ ಈಕ್ವಲ್ ಟು 0.004832 ಬಂತು. ಇದನ್ನು ಇಕ್ವೇಷನ್ 5 ಅಂತ ತೊಗೊತೀವಿ. ಇಕ್ವೇಷನ್ 4 ಬಂತು, ಇಕ್ವೇಷನ್ 5 ಬಂತು. ನಮಗಿದ್ದೇನು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ -4 ಈಕ್ವಲ್ ಟು 0, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ -4 ಈಕ್ವಲ್ ಟು 0, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ -16 ಈಕ್ವಲ್ ಟು 0 ಅಂತು. ಅಂದರೆ ನಮಗೆ ಸ್ಕ್ವೇರ್ ಟರ್ಮ್ಸ್ನಿಂದ ನಾವೇನು ಮಾಡಿದ್ವಿ, ಲೀನಿಯರ್ ಈಕ್ವೇಷನ್ಸ್ಗೆ ರೆಡ್ಯೂಸ್ ಮಾಡಿದ್ವಿ. ಲೀನಿಯರ್ ಈಕ್ವೇಷನ್ ರೆಡ್ಯೂಸ್ ಮಾಡಿದ್ರೆ ನಮಗೆ ಇವಾಗ ಹೆಚ್ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹೆಚ್ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದರೆ ಸಾಲ್ವಿಂಗ್ ಈಕ್ವೇಷನ್ 4 ಆ್ಯಂಡ್ 5. ಸೊ ಫಿಫ್ತ್ ಇಕ್ವೇಷನ್ ಹಿಂಗೆ ಬರಿತೀರಿ, ಫೋರ್ತ್ ಇಕ್ವೇಷನ್ ಹಿಂಗೆ ಬರಿತೀರಿ. ಕೋಎಫಿಷಿಯಂಟ್ ಸೇಮ್ ಇರೋದಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡಿದ್ರೆ ಇವೆರಡು ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ 5.656 ಹೆಚ್ ಪ್ಲಸ್ 5.656 ಹೆಚ್ನ ನಾವೇನಂತ ಬರೀಬೋದು, 11.312 ಹೆಚ್. ಸೊ ಇದು ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ, 4.004832 ಬರುತ್ತೆ. ಸೊ ಹೆಚ್ ವ್ಯಾಲ್ಯೂ ಏನು, 4.004832 ಡಿವೈಡೆಡ್ ಬೈ 11.312. ಸೊ ಈ ವ್ಯಾಲ್ಯೂ ಏನು ಬರುತ್ತೆ, ಹೆಚ್ ವ್ಯಾಲ್ಯೂ 0.3540. ಸೊ 0.3540 ಬಂತು ಅಂದರೆ ಇವಾಗ ನೀವು ಇದರಲ್ಲಿ
ಏನು ಹೆಚ್ ವ್ಯಾಲ್ಯೂ ಬಂತು. ಈಗ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡ್ತೀರಿ, ಈ ಈಕ್ವೇಷನ್ ತೊಗೋಬೋದು. ಈ ಈಕ್ವೇಷನ್ ಏನಿದೆ 5.656 ಹೆಚ್ ಮೈನಸ್ 5.656 ಕೆ ಈಕ್ವಲ್ ಟು 4 ಇದೆ. ಸೊ ಹೆಚ್ ವ್ಯಾಲ್ಯೂ ಗೊತ್ತಿದೆ ನಮಗೆ. ಸೊ ಹೆಚ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೇನು ಬರುತ್ತೆ, 5.656 ಇಂಟು ಹೆಚ್ ಏನು 0.3540. ಈ 4ನ ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ -4 ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 5.656 ಕೆ. ಸೊ ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಡು ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನಾನು. ನಮಗೆ ಬೇಕಾಗಿರೋದೇನು ಕೆ ವ್ಯಾಲ್ಯೂ. ಸೊ ಕೆ ವ್ಯಾಲ್ಯೂ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಬರುತ್ತೆ ಆನ್ಸರು, 2.00224 -4 ಡಿವೈಡೆಡ್ ಬೈ 5.656 ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರು 2 - 4 ಇರೋದ್ರಿಂದ ನೆಗೆಟಿವ್ನಲ್ಲಿ ಬರುತ್ತೆ. ಸೊ ಕೆ ವ್ಯಾಲ್ಯೂ ಏನು ಬರುತ್ತೆ ನಮಗೆ ಸಿಂಪ್ಲಿಫೈ ಮಾಡೋದ್ರಿಂದ -0.3532 ಬಂತು. ಸೊ ಈಗ ನಿಮಗೆ ಏನು x1 ತೊಗೊಂಡಿದ್ದೀರಿ, ಫಸ್ಟ್ ನಿಯರೆಸ್ಟ್ ಅಪ್ರಾಕ್ಸಿಮೇಷನ್. ಸೊ x1ನಲ್ಲಿ ಹೆಚ್ ವ್ಯಾಲ್ಯೂ ಕೆ ವ್ಯಾಲ್ಯೂ ಬಂತು. ಸೊ x1ನಲ್ಲಿ ಹೆಚ್ ವ್ಯಾಲ್ಯೂ ಕೆ ವ್ಯಾಲ್ಯೂ ಬಂದರೆ ನಾವೇನು ಬರೀತೀವಿ, x1 is equals to x0 plus h, y1 equal to y0 plus k. x0 ಏನು 2.828 ಪ್ಲಸ್ ಹೆಚ್ ವ್ಯಾಲ್ಯೂ 0.3540, ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೇನು ಬಂತು 3.182, ಆ್ಯಂಡ್ y1 ವ್ಯಾಲ್ಯೂ 2.828 ಪ್ಲಸ್ ಮೈನಸ್ 0.3532 ಮಾಡಿದ್ರೆ ನಮಗೇನು ಬಂತು 2.4748. ಈಗ x1 ವ್ಯಾಲ್ಯೂ 3.182, y1 ವ್ಯಾಲ್ಯೂ 2.4748 ಬಂತು. ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಚೆಕ್ ಮಾಡಿಕೊಂಡ್ರೆ ಏನಿದೆ ಇಲ್ಲಿ, ಕೊಟ್ಟಿರೋ ಆಪ್ಷನ್ಸ್ಗೆ ನಮಗೆ ಬಂದಿರೋ ಆನ್ಸರ್ಗೆ ಏನಿದೆ 3.162 ಇದೆ, 2.45 ಇದೆ, ಇದು 2.612 ಆ್ಯಂಡ್ ಇಟ್ ಈಸ್ 3.863, 3.17, 1.95 ಇದು ಇದೆ. ಸೊ ಎಕ್ಸಾಕ್ಟಾಗಿ ನೋಡೋದಾದರೆ ನಮಗೆ ಆನ್ಸರ್ ಬಂದಿರೋದು 3.182 ಬಂದಿದೆ, ಆ್ಯಂಡ್ y ವ್ಯಾಲ್ಯೂ 2.4748 ಬಂದಿದೆ. ಸೊ ಇದರಲ್ಲಿ ನಿಯರೆಸ್ಟ್ ವ್ಯಾಲ್ಯೂ ತೊಗೊಂಡ್ರೆ ನಮಗೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಬರುತ್ತೆ. ಸೊ ಯಾಕಂದರೆ ಇದು ಎರಡೂ 3.3ನಲ್ಲಿದೆ, ಇದು ಬರಲ್ಲ. ಇದು 2ನಲ್ಲಿದೆ, ಇದು 1 ಪಾಯಿಂಟ್ನಲ್ಲಿದೆ, ಸೊ ಇದು ಬರಲ್ಲ. ಸೊ 4.4ನಲ್ಲಿದೆ, ಇದು ಬರಲ್ಲ. ಸೊ ಹಾಗಾಗಿ ನಿಯರೆಸ್ಟ್ ವ್ಯಾಲ್ಯೂ 3.162 ಎಕ್ಸ್ ವ್ಯಾಲ್ಯೂ ಆ್ಯಂಡ್ ವೈ ವ್ಯಾಲ್ಯೂ 2.45 ಆಗುತ್ತೆ. ಸೊ ಇನ್ನೊಂದು ಸ್ಟೆಪ್ ಮಾಡಿಬಿಟ್ಟು ಅದು ಕರೆಕ್ಟ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು. ಸೊ ಇನ್ನೊಂದು ಸ್ಟೆಪ್ ಏನಿದೆ, ಇನ್ನೊಂದು ಸ್ಟೆಪ್ಪು ನಮಗೀಗ ಹೆಚ್ ವ್ಯಾಲ್ಯೂ ಬಂತು, ಕೆ ವ್ಯಾಲ್ಯೂ ಬಂತು. ಸೊ x1 y1 ಮಾಡ್ತೀರಿ. ಸೊ ನೆಕ್ಸ್ಟ್ ಅಪ್ರಾಕ್ಸಿಮೇಷನ್ನ ಏನಂತ ಬರೀತೀರಿ, x2 ಈಕ್ವಲ್ ಟು x1 ಪ್ಲಸ್ ಹೆಚ್, y2 ಈಕ್ವಲ್ ಟು y1 ಪ್ಲಸ್ ಕೆ ಅಂತ ಬರೀತೀರಿ. ಬಿ ದ ನೆಕ್ಸ್ಟ್ ಅಪ್ರಾಕ್ಸಿಮೇಷನ್. ಸೊ x1 ಪ್ಲಸ್ ಹೆಚ್ ವ್ಯಾಲ್ಯೂ ಬಂತು. ಈಗ x1 ಪ್ಲಸ್ ಹೆಚ್ಚು y1 ಪ್ಲಸ್ ಕೆಗೆ ಇದು ಸೆಕೆಂಡ್ ಅಪ್ರಾಕ್ಸಿಮೇಷನ್ಗೆ ಹೆಚ್ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಈಗ ನೆಕ್ಸ್ಟ್ ಮತ್ತೆ ನೀವು x1 y1 ಆಲ್ರೆಡಿ ಗೊತ್ತಿದೆ, ಮತ್ತು ಹೆಚ್ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಫಾರ್ ಸೆಕೆಂಡ್ ಅಪ್ರಾಕ್ಸಿಮೇಷನ್. ಸೊ ಅದನ್ನು ಮಾಡೋದಕ್ಕೆ ಏನು ಮಾಡ್ತೀರಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ 4 ಈಕ್ವಲ್ ಟು 0, ಜಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 16 ಈಕ್ವಲ್ ಟು 0. x1 y1 ಬರೆದ್ರೆ ಏನು ಬರುತ್ತೆ, x1 ಪ್ಲೇಸ್ನಲ್ಲಿ 3.182 ಹೋಲ್ ಸ್ಕ್ವೇರ್, y1 ಪ್ಲೇಸ್ನಲ್ಲಿ 2.4748 ಬರೀತೀರಿ. ಸೊ ಹೋಲ್ ಸ್ಕ್ವೇರ್ ಮೈನಸ್ 4. ಸೊ ಇದ್ರದ್ದು ಸ್ಕ್ವೇರ್ ಮಾಡಿದ್ರೆ ವ್ಯಾಲ್ಯೂ ಇಷ್ಟು ಬರುತ್ತೆ, ಇದ್ರದ್ದು ಸ್ಕ್ವೇರ್ ಮಾಡಿದ್ರೆ ಇಷ್ಟು ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಫ್ ಆಫ್ x1 y1 ಏನು ಬರುತ್ತೆ, 0.0004896 ಬರುತ್ತೆ. ಸೊ ಅಗೇನ್ ಸೇಮ್ ಮೆಥಡ್ ಫಾಲೋ ಮಾಡ್ತಾ ಇದ್ದರೆ ಇಲ್ಲಿ ಕೂಡ ಏನು ಎಫ್ ಆಫ್ x1 y1 ಅಂದರೆ ಏನು, ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳಿದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಅದು ಮಾಡಿದ್ರೆ 2x1 ಬರುತ್ತೆ, 2x ಬರುತ್ತೆ, x1 ತೊಗೊಂಡಿರೋದ್ರಿಂದ 2 ಇಂಟು x1 ಪ್ಲೇಸ್ನಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ವ್ಯಾಲ್ಯೂ ಬರುತ್ತೆ 6.364. ಸೊ ಎಫ್ ವೈ ಅಂದರೆ ಏನು, ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ. ಅದು ಮಾಡಿದ್ರೆ ನಮಗೆ -2y ಬರುತ್ತೆ. ಇಲ್ಲಿ y1 ತೊಗೊಂಡಿರೋದ್ರಿಂದ -2y1 ಅಂತ ತೊಗೊತೀವಿ, ಈಕ್ವಲ್ ಟು -2 ಇಂಟು 2.4748 ತೊಗೊತೀವಿ. ಸೊ 2.4748 ತೊಗೊಂಡ್ರೆ ಅದು ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಬರುತ್ತೆ ಆನ್ಸರು -4.9496 ಬರುತ್ತೆ ಆನ್ಸರು. ಈಗ ನಮಗೆ ಫಸ್ಟ್ ಟರ್ಮ್ ಈಕ್ವೇಷನಲ್ಲಿ ವ್ಯಾಲ್ಯೂಸ್ ಬಂತು. fx1 y1 ಏನು 0.00048896. ಹೆಚ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎಫ್ ಎಕ್ಸ್ ವ್ಯಾಲ್ಯೂ ಏನು ಬಂತು 6.364.
ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಇದ್ರದ್ದು ವ್ಯಾಲ್ಯೂ -4 × 9496. ಇದು ಇಕ್ವೇಷನ್ 6 ಬಂತು. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಬರುತ್ತೆ, ಇಕ್ವೇಷನ್ 6 ರೆಡ್ಯೂಸಸ್ ಟು ಈ ವ್ಯಾಲ್ಯೂ ಬರುತ್ತೆ. ಅದನ್ನು ನಾವು ಇಕ್ವೇಷನ್ 8 ಅಂತ ತಗೊಳ್ಳೋಣ. ಈಗ ಇಕ್ವೇಷನ್ 7ದು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು. gx1y1 gx(x1y1) gy(x1y1). ಸೊ gxy ಏನಿದೆ, x² + y² - 16 ಇದೆ, = 0. x1 is 3.182, y1 is 2.4748. ಸೊ ಈ ವ್ಯಾಲ್ಯೂಸ್ನ ನಾವು gxನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x² ಅಂದರೆ x12 + y12 - 16. x12 ಅಂದರೆ 3.182 y12 ಅಂದರೆ 2.4748 -16. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ gx1y1 ವ್ಯಾಲ್ಯೂ ಏನು ಬರುತ್ತೆ, ಇದನ್ನು ಸ್ಕ್ವಯರ್ ಟರ್ಮ್ಸ್ ಎಷ್ಟಿದೆ, -16 ಮಾಡಿದ್ರೆ 0.24975,904 ಬರುತ್ತೆ. ದೆನ್ ನೆಕ್ಸ್ಟು gx ಮಾಡ್ತೀರಿ. ಸೊ gx ಮಾಡಿದ್ರೆ ದಟ್ ಈಸ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ g(x) ಅಂತ ಹೇಳಿದೆ. ಪಾರ್ಷಿಯಲ್ ಡೆರಿವೇಟಿವ್ ಆಫ್ g(x) ಮಾಡಿದ್ರೆ 2x1 ತೊಗೊಂಡಿತಾ ಇರೋದ್ರಿಂದ 2 × 3.182. ಸೊ ಅದ್ರ ವ್ಯಾಲ್ಯೂ 6.364 ಬರುತ್ತೆ. gy ಅಂದರೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ g(x) ವಿತ್ ರೆಸ್ಪೆಕ್ಟ್ ಟು y. ಸೊ ಅದ್ರ ವ್ಯಾಲ್ಯೂ 2y ಬರುತ್ತೆ. ಇಲ್ಲಿ y1 ತೊಗೊಂಡಿರೋದ್ರಿಂದ 2y1 ಬರಿತೀರಿ. ಸೊ y1 ಅಂದರೆ 2 × 2.4748 ಬರಿತೀರಿ. ಸೊ ಅದಕ್ಕೆ ವ್ಯಾಲ್ಯೂ ಇಷ್ಟು ಬರುತ್ತೆ. ಸೊ ಇದನ್ನು ಈ ವ್ಯಾಲ್ಯೂಸ್ನ ಇಕ್ವೇಷನ್ 7ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ಇಸ್ g(x, y) x1 y1. ಇದು h × gx ಆಫ್ x1 y1. ಸೊ ಇಲ್ಲಿನೂ ಏನು k × gy ಆಫ್ x, y. ಸೊ ಇದೆಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ g(x) ವ್ಯಾಲ್ಯೂ, x1 y1 ವ್ಯಾಲ್ಯೂ, h × ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು x, k × ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು y = 0. ಸೊ ಈಗ ಇಕ್ವೇಷನ್ 9 ಅಂತ ತೊಗೊಳ್ತೀವಿ. ಈಗ ನಮಗೆ 2 ಇಕ್ವೇಷನ್ ಬಂತು. ಒಂದು ಇಕ್ವೇಷನ್ 8 ಲೀನಿಯರ್ ಇಕ್ವೇಷನ್ ಇನ್ ಟರ್ಮ್ಸ್ ಆಫ್ h and k. ಸಿಮಿಲರ್ಲಿ ಸೆಕೆಂಡ್ ಇಕ್ವೇಷನ್ ದಟ್ ಈಸ್ ಇನ್ ಟರ್ಮ್ಸ್ ಆಫ್ h and k, ಇಕ್ವೇಷನ್ 9. ಸೊ ಈಗ 2 ಇಕ್ವೇಷನ್ನು ಸಾಲ್ವ್ ಮಾಡ್ತೀವಿ. ಸೊ 2 ಇಕ್ವೇಷನ್ ಸಾಲ್ವ್ ಮಾಡೋದ್ರಿಂದ ಹೀಗೆ 0.5. ಸೊ 8 ಇಕ್ವೇಷನ್ನು 9th ಇಕ್ವೇಷನ್, 8th ಇಕ್ವೇಷನ್, 9th ಇಕ್ವೇಷನ್ 2 ಇಕ್ವೇಷನ್ನು ಆ್ಯಡ್ ಮಾಡಿಕೊಂಡ್ರೆ 2 ಸೇಮ್ ಕೋಎಫಿಷಿಯೆಂಟ್ ಇರೋದ್ರಿಂದ ಇದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು 0.250248. ಇವೆರಡು ಟರ್ಮ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಇದು 2 ಟರ್ಮ್ಸ್ನ ಆ್ಯಡ್ ಮಾಡಿದ್ರೆ 12.728 h ಬರುತ್ತೆ, = 0. ಸೊ h = this one divided by -0.250248 divided by 12.728. ಸೊ ದಟ್ ಈಸ್ ಈಕ್ವಲ್ಸ್ ಟು -0.019661219 ಬಂತು. ಸೊ ಇದು h ವ್ಯಾಲ್ಯೂ ಬಂತು. ಈಗ h ವ್ಯಾಲ್ಯೂ ಇಟ್ಕೊಂಡು ನಾವು k ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಸೊ k ವ್ಯಾಲ್ಯೂ ಮಾಡಬೇಕು ಅಂದರೆ ಏನು ಮಾಡ್ತೀರಿ, ಕೊಟ್ಟಿರೋ ಇಕ್ವೇಷನು ನಮಗೇನು ಅಂತು 8 to 9 ಆ 2 ಇಕ್ವೇಷನ್ನಲ್ಲಿ ಯಾವುದಾದ್ರೂ ಒಂದು ಇಕ್ವೇಷನ್ ತೊಗೊಂಡ್ಬಿಟ್ಟು ನಾವು h ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಸೊ ಇದು ಇಕ್ವೇಷನ್ನಲ್ಲಿ ನಾವು h ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನೋಡೋದಾದರೆ 0.004896 ಪ್ಲಸ್ h ವ್ಯಾಲ್ಯೂ ನಮಗೇನು ಬಂದಿದೆ -0.19661219 ಇಂಟು 6.364 ಮೈನಸ್ ಕೆ ಇದೆ. ಈ ಮೈನಸ್ ಕೆನ ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಪ್ಲಸ್ ಕೆ ಆಗುತ್ತೆ. ಈ ಕೋಎಫಿಷಿಯೆಂಟು ಡಿವೈಡೆಡ್ ಬೈ ಇದರಲ್ಲಿ ಬರುತ್ತೆ 4.9496. ಸೊ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಕೆ ವ್ಯಾಲ್ಯೂ ಏನು ಆನ್ಸರ್ ಬರುತ್ತೆ. ಸೊ ಕೆ ವ್ಯಾಲ್ಯೂ ವಿ ಗೆಟ್ ಇಟ್ ಆಸ್ -0.124635,038 divided by 4.9496. So that is simplifying. After simplifying, k value -0.02518083. ಈಗ ನಮಗೆ h ವ್ಯಾಲ್ಯೂ ಬಂತು, k ವ್ಯಾಲ್ಯೂ ಬಂತು. ಸೊ h ವ್ಯಾಲ್ಯೂ k ವ್ಯಾಲ್ಯೂ ಬಂದಾಗ ನಾವು ಏನು ಬರಿತೀವಿ, x2 ವ್ಯಾಲ್ಯೂ ಬರಿತೀವಿ. x2 ವ್ಯಾಲ್ಯೂನ ಏನಂತ ಬರಿತೀವಿ, x1 + h. y2 ವ್ಯಾಲ್ಯೂನ y1 + k. x1 ನಮ್ಗೆ ಆಲ್ರೆಡಿ ಬಂದಿತ್ತು 3.182, y1 ವ್ಯಾಲ್ಯೂ 2.4748 ಬಂತು. ಸೊ h ವ್ಯಾಲ್ಯೂ k ವ್ಯಾಲ್ಯೂನ ಸಬ್ಟ್ರಾಕ್ಷನ್ ನೆಗೆಟಿವ್ ವ್ಯಾಲ್ಯೂ ಬಂದಿರೋದ್ರಿಂದ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೇನು ಬರುತ್ತೆ 3.162 2.449. ಸೊ ಇದು x2 y2 ವ್ಯಾಲ್ಯೂ ಬಂತು. x1 y1 ವ್ಯಾಲ್ಯೂ ಆಲ್ರೆಡಿ ಚೆಕ್ ಮಾಡಿದ್ವಿ. ಈಗ x2 y2 ವ್ಯಾಲ್ಯೂನ ಚೆಕ್ ಮಾಡೋಣ. ಸೊ x2 y2 ವ್ಯಾಲ್ಯೂನ ಚೆಕ್ ಮಾಡಿದ್ರೆ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಯಾವುದು ಬರುತ್ತೆ, 3.162 ಬಂದಿದೆ ನಮಗೆ.
ಸೊ 3.162338781 ಬಂದಿದೆ. ಸೊ ಅದು ನಿಯರ್ ಟು 3.162 ಆ್ಯಂಡ್ 2.44961917 ಬರುತ್ತೆ. ಸೊ ದಟ್ ಕ್ಯಾನ್ ಬಿ ರೌಂಡೆಡ್ ಆಫ್ ಟು 2.45. ಸೊ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2016. ಸಿ ಈ ಕ್ವೆಶನ್ನು ಲೆಂತಿ ಆಗಿದೆ, ಕ್ಯಾಲ್ಕುಲೇಷನ್ಸ್ ಬಹಳ ಕೇರ್ಫುಲ್ಲಾಗಿ ಮಾಡಬೇಕು. ಪ್ಲಸ್ ಇದು ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಬೇಕು ಅಂದರೆ ನಿಮಗೆ ಬಹಳಷ್ಟು ಪೇಷನ್ಸ್ ಇರಬೇಕು. ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟಾಗಿ ಕಲಿತೀರ ಈ ಮೆಥಡ್ನ. ಸೊ ಇದು ನ್ಯೂಟನ್ ರಾಪ್ಸನ್ ಮೆಥಡ್ ಯೂಸ್ ಮಾಡಿಬಿಟ್ಟು ರಿಯಲ್ ರೂಟ್ಸ್ ಆಫ್ ದ ಈಕ್ವೇಷನ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ದು ರೂಟ್ ಫೈಂಡ್ ಔಟ್ ಮಾಡೋದು. ಸೊ ನೆಕ್ಸ್ಟ್ ಕ್ವೆಶನ್ ಏನು, ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಆದಮೇಲೆ, ಸೊ ದ ಕ್ಯೂಬಿಕ್ ಪಾಲಿನಾಮಿಯಲ್ ಬೇಸ್ಡ್ ಆನ್ ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಫಾರ್ ದ ಫಾಲೋಯಿಂಗ್ ವ್ಯಾಲ್ಯೂಸ್ ಈಸ್. ಸೊ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಎಕ್ಸು ಎಫ್ ಆಫ್ ಎಕ್ಸು ವ್ಯಾಲ್ಯೂಸು. ಸೊ ಈ ವ್ಯಾಲ್ಯೂಸ್ಗೆ ಯಾವ್ದು ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂಥೇಳಿ ಈ ಪಾಲಿನಾಮಿಯಲ್, ಸಾರಿ ಈಕ್ವೇಷನ್ ಅಲ್ಲ ಪಾಲಿನಾಮಿಯಲ್, ಯಾವ ಕ್ಯೂಬಿಕ್ ಪಾಲಿನಾಮಿಯಲ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಮೆಥಡ್ ಫಾರ್ಮುಲಾಯಿಂದ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಫಸ್ಟ್ ನಾವು ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಯಾಕೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಇಂಟರ್ಪೋಲೇಷನ್ ಇಸ್ ಅ ಟೆಕ್ನಿಕ್ ಆಫ್ ಎಸ್ಟಿಮೇಟಿಂಗ್ ದ ವ್ಯಾಲ್ಯೂ ಆಫ್ ಎ ಫಂಕ್ಷನ್ ಫಾರ್ ಎನಿ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಆಫ್ ದ ಇಂಡಿಪೆಂಡೆಂಟ್ ವೇರಿಯಬಲ್. While the process of computing the values of the function outside the given range is called extrapolation. ಸೊ ಕೊಟ್ಟಿರೋ ರೇಂಜಲ್ಲಿನೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಂಟರ್ಪೋಲೇಷನ್ ಅಂತ ಕರಿತೀವಿ. ಸೊ ಕೊಟ್ಟಿರೋ ರೇಂಜಲ್ಲೇ ಮಾಡಿದ್ರೆ ಇಂಟರ್ಪೋಲೇಷನ್, ಒಳಗಡೆ ಇದ್ದರೆ ಇಂಟರ್ಪೋಲೇಷನ್. ಇದರಿಂದ ನಾವು ಹೊರಗಡೆ ಬಂದರೆ, ರೇಂಜಿಂದ ಹೊರಗಡೆ ಬಂದರೆ ನಾವು ಏನಂತ ಕರಿತೀವಿ, ಎಕ್ಸ್ಟ್ರಾಪೋಲೇಷನ್ ಅಂತ ಕರಿತೀವಿ. ಸೊ ಈಗ ಇದರಲ್ಲಿ ಫಾರ್ವರ್ಡ್ ಡಿಫ್ರೆನ್ಸಸ್ ಫೈಂಡ್ ಔಟ್ ಮಾಡ್ತೀವಿ. ಫಾರ್ವರ್ಡ್ ಡಿಫ್ರೆನ್ಸಸ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, ಈಗ ಏನು ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸ್ನ ನಾವು y1 y2 y3 ಅಂತ ತೊಗೊತೀವಿ, y0 y1 y2 y3 ಅಂತ. ಸೊ ಅಲ್ಲಿಗೆ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ y1 ಮೈನಸ್ y0, y2 ಮೈನಸ್ y1, y3 ಮೈನಸ್ y2. ಸೊ ಆ ರೀತಿ ಬರಿತೀವಿ. ಸೊ ಫಸ್ಟ್ ಆ ರೀತಿ ಬರೋದ್ರಿಂದ ಫಸ್ಟ್ ಕಾಲಮ್ನ ನಾವೇನಂತ ಕರಿತೀವಿ, ಫಸ್ಟ್ ಫಾರ್ವರ್ಡ್ ಡಿಫ್ರೆನ್ಸಸ್ ಅಂತ ಕರಿತೀವಿ. ಸೊ ಡಿಫ್ರೆನ್ಸಸ್ ಆ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಕ್ಕೆ ಬರ್ತಿದ್ದೀನಿ ನಾನಿಲ್ಲಿ. ಸೊ ಫಾರ್ಮುಲಾ ಏನು ಬರುತ್ತೆ ಅಂತ ನೋಡೋಣ. ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಇಸ್ ಗಿವನ್ ಬೈ, ಏನಂತ ಬರೀತೀರಿ, ಎಫ್ ಆಫ್ ಯು ಇಸ್ ಈಕ್ವಲ್ಸ್ ಟು ಎಫ್ ನಾಟ್ ಎಫ್ ಆಫ್ 0 ಪ್ಲಸ್ ಯು ಇಂಟು ಡೆಲ್ಟಾ ಎಫ್ ಆಫ್ 0 ಪ್ಲಸ್ ಯು ಇಂಟು ಎಫ್ ಯು ಮೈನಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ ಸ್ಕ್ವೇರ್ ಎಫ್ ಆಫ್ 0 ಪ್ಲಸ್ ಯು ಇಂಟು ಯು ಮೈನಸ್ 1 ಯು ಮೈನಸ್ 2 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ ಕ್ಯೂ ಎಫ್ ಆಫ್ 0 ಅಂತ ಬರೀತೀರಿ. ಸೊ ಡಿಫ್ರೆನ್ಸ್ ಟೇಬಲ್ ಹೆಂಗೆ ಬರೆಯೋದು ಅಂತ ನೋಡೋಣ. ಸೊ ಡಿಫ್ರೆನ್ಸ್ ಟೇಬಲ್ is given as, so x value f of x value ಕೊಟ್ಟಿರ್ತಾರೆ. x value 0 1 2 3, f of x value 1 0 1 10. ಇದನ್ನು y ಅಂತ ತೊಗೊತೀರಿ. ಅವಾಗ ಇದೇನಾಗುತ್ತೆ, y0 y1 y2 y3 ಆಗುತ್ತೆ. ಫಸ್ಟ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ y1 ಮೈನಸ್ y0, y1 ಮೈನಸ್ y0 ಅಂದರೆ 0 ಮೈನಸ್ 1, 0 ಮೈನಸ್ 1 ವ್ಯಾಲ್ಯೂ ಏನು ಬರುತ್ತೆ, ಮೈನಸ್ 1 ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಒನ್ ಫೈಂಡ್ ಔಟ್ ಮಾಡಬೇಕಂದ್ರೆ y2 ಮೈನಸ್ y1, y2 ಇಸ್ 1 y1 ಇಸ್ 0. ಸೊ 1 ಮೈನಸ್ 0 ವ್ಯಾಲ್ಯೂ ಏನು 1. ಥರ್ಡ್ ಒನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು, y3 ಮೈನಸ್ y2, y3 ಮೈನಸ್ y2, y3 ಏನಿದೆ 10 ಇದೆ, 10 ಮೈನಸ್ 1 ಅಂದರೆ ಏನು ಬರುತ್ತೆ, 9 ಬರುತ್ತೆ. ಸೇಮ್ ಸೆಕೆಂಡ್ ಡಿಫ್ರೆನ್ಸಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಇದು ಮೈನಸ್ ಮಾಡ್ತೀರಿ, ಅಂದರೆ 1 ಮೈನಸ್ ಆಫ್ ಮೈನಸ್ 1. ಸೊ 1 ಮೈನಸ್ ಆಫ್ ಮೈನಸ್ 1 ಅಂದರೆ ಏನು, 1 ಪ್ಲಸ್ 1 ಆಗುತ್ತೆ, 1 ಪ್ಲಸ್ 1 ಇಸ್ 2. ಸಿಮಿಲರ್ಲಿ 9 ಮೈನಸ್ 1 ಅಂದರೆ 8. ಸೊ ಥರ್ಡ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ 8 ಮೈನಸ್ 2 6. ಈಗ ನಮಗೆ ಗೊತ್ತಿರೋ ಫಾರ್ಮುಲಾ ಏನು, ಎಫ್ ಆಫ್ ಯು ಈಕ್ವಲ್ ಟು ಈ ಫಾರ್ಮುಲಾ ಬರೀತೀರಿ. ಸೊ ಇಲ್ಲಿ ಯು ಪ್ಲಸ್ನಲ್ಲಿ ಎಕ್ಸ್ನ ರಿಪ್ಲೇಸ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ನ ರಿಪ್ಲೇಸ್ ಮಾಡಿಕೊಂಡ್ರೆ ನಮಗೇನು ಬರುತ್ತೆ, ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂನಲ್ಲಿ ಕೊಟ್ಟಿರೋದಕ್ಕೆ ನಾನು ಅದನ್ನು ಫಾರ್ಮುಲಾನ ಚೇಂಜ್ ಮಾಡ್ಕೊತಾ ಇದ್ದೀನಿ. ಅವರಲ್ಲಿ ಕಂಟಿನ್ಯೂ ವಿತ್ ದ ಸೇಮ್ ಫಾರ್ಮುಲಾ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ of 0 plus x into delta f of 0 plus x into x minus 1 divided by 2 factorial into delta square f of 0 plus x into x minus 1 into x minus 2 divided by 3 factorial into delta cube f of 0 ಆಗುತ್ತೆ. ಸೊ ಫಸ್ಟ್ ಡಿಫ್ರೆನ್ಸ್, ಸೆಕೆಂಡ್ ಡಿಫ್ರೆನ್ಸ್, ಥರ್ಡ್ ಡಿಫ್ರೆನ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀರಿ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಂಗೆಲ್ಲ ನಮಗೇನು ಬರುತ್ತೆ, ಇಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಡೆಲ್ಟಾ ಎಫ್ ಆಫ್ 0. ಡೆಲ್ಟಾ ಎಫ್ ಆಫ್ 0 ಏನಿದೆ ನಮಗೆ ವ್ಯಾಲ್ಯೂ
-1 ಇದೆ. ಸೊ ಅದನ್ನು -1 ಬರೀತೀರಿ. ಪ್ಲಸ್ x ಇಂಟು x ಮೈನಸ್ 1 ಡಿವೈಡೆಡ್ ಬೈ 2 ಇಂಟು ಡೆಲ್ಟಾ ಸ್ಕ್ವೇರ್ ಎಫ್ ಆಫ್ 0. ಸೊ ಡೆಲ್ಟಾ ಸ್ಕ್ವೇರ್ ಎಫ್ ಆಫ್ 0 ಅಂತ ತಗೊಂಡ್ರೆ ನಮಗೆ ವ್ಯಾಲ್ಯೂ ಏನು ಬರುತ್ತೆ, ಡೆಲ್ಟಾ ಸ್ಕ್ವೇರ್ ಎಫ್ ಆಫ್ 0 ಅಂದರೆ 2. ಸೊ ಇದು 2 ಬರೀತೀರಿ. ದೆನ್ ನೆಕ್ಸ್ಟ್ ಒನ್ x ಇಂಟು x ಮೈನಸ್ 1 ಇಂಟು x ಮೈನಸ್ 2 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ಗೆ ಏನು ರಿಟರ್ನ್ 3 ಇಂಟು 2 ನ್ಯೂಮರೇಟರ್ ಆ್ಯಸ್ ಇಟ್ ಇಸ್ ಇಂಟು ಡೆಲ್ಟಾ ಕ್ಯೂಬ್ ಎಫ್ ಆಫ್ 0. ಸೊ ಡೆಲ್ಟಾ ಕ್ಯೂಬ್ ಎಫ್ ಆಫ್ 0 ಅಂದರೆ ಏನು 6. ಸೊ ನಾವು ಫಸ್ಟು ಇದರದ್ದು ಮಾತ್ರ ತೊಗೊಂಡು ವ್ಯಾಲ್ಯೂಸ್ ಬರೆಯೋದು. ಸೊ ಹಾಗಾಗಿ ಎಫ್ ಆಫ್ 0 1, ಡೆಲ್ಟಾ ಎಫ್ ಆಫ್ 0 -1, ಡೆಲ್ಟಾ ಸ್ಕ್ವೇರ್ ಎಫ್ ಆಫ್ 0 2, ಡೆಲ್ಟಾ ಕ್ಯೂಬ್ ಎಫ್ ಆಫ್ 0 6. ಆ ವ್ಯಾಲ್ಯೂಸ್ನ ಬರ್ಕೊತೀರಿ. ಈಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. 1 x ಇಂಟು -1 ಅಂದರೆ -x ಪ್ಲಸ್ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. x ಇಂಟು x ಮೈನಸ್ 1 ಅಂದರೆ x ಸ್ಕ್ವೇರ್ -x ಅಂತ ಬರೀತೀರಿ. ಪ್ಲಸ್ ಇದನ್ನು x ಇಂಟು x ಮೈನಸ್ 1 ಇಂಟು x ಮೈನಸ್ 2 ಅಂದರೆ x ಸ್ಕ್ವೇರ್ -x ಮೈನಸ್ 2x ಪ್ಲಸ್ 2 ಆಗುತ್ತೆ. ಸೊ ಇದನ್ನು ಬ್ರ್ಯಾಕೆಟ್ ಓಪನ್ ಮಾಡಿಕೊಂಡ್ರೆ ನಮಗೇನು ಬರುತ್ತೆ, 1 - x ಪ್ಲಸ್ x ಸ್ಕ್ವೇರ್ -x ಪ್ಲಸ್ x ಕ್ಯೂಬ್ ಮೈನಸ್ x ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಪ್ಲಸ್ 2x. ಸೊ ಇಲ್ಲಿ ಪ್ಲಸ್ x ಸ್ಕ್ವೇರ್ -x ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. -x ಪ್ಲಸ್ 2x ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು x ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಪ್ಲಸ್ 1. ಸೊ ಇದು ನಮಗೇನು ರಿಕ್ವೈರ್ಡ್ ಕ್ಯೂಬಿಕ್ ಪಾಲಿನಾಮಿಯಲ್. ಸೊ ಅವ್ರು ಕೇಳಿರೋದು ಕ್ಯೂಬಿಕ್ ಪಾಲಿನಾಮಿಯಲ್ ಏನು ಅಂತ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಕ್ಯೂಬಿಕ್ ಪಾಲಿನಾಮಿಯಲ್, x ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಪ್ಲಸ್ 1. ಸೊ x ಕ್ಯೂಬ್ minus 2x square plus 1. Option A is the correct answer, and this question was asked in KSET 2016. ಇಲ್ಲಿ ಇದಿಷ್ಟು ಮಾಡೋದಕ್ಕಿಂತಲೂ ಇನ್ನೊಂದು ಶಾರ್ಟ್ ಟ್ರಿಕ್ ಹೆಂಗೆ ನೆನ್ಪಿಟ್ಕೋಬೋದು ಅಂತ ಅಂದರೆ, ನೀವು ಜಸ್ಟ್ ಕೊಟ್ಟಿರೋ ವ್ಯಾಲ್ಯೂಸ್ ಏನಿದೆ ಎಕ್ಸ್ ವ್ಯಾಲ್ಯೂ ಎಫ್ ಆಫ್ ಎಕ್ಸ್ ವ್ಯಾಲ್ಯೂನ ಈಕ್ವೇಷನ್ಸ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು, ಅಂದರೆ ಕೊಟ್ಟಿರೋ ಪಾಲಿನಾಮಿಯಲ್ಸ್ಗಳಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅದು ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು. ಸೊ ಹೆಂಗೆ ಚೆಕ್ ಮಾಡ್ತೀರಿ ಅಂತ ನೋಡೋಣ. ಎಕ್ಸ್ ವ್ಯಾಲ್ಯೂ 0 ಆದರೆ ಎಫ್ ಆಫ್ ಎಕ್ಸು 1 ಬರಬೇಕು. ಸೊ ಎಕ್ಸ್ ವ್ಯಾಲ್ಯೂ 0 ಆದರೆ ಇದು 0 ಆಗುತ್ತೆ, ಇದು 0 ಆಗುತ್ತೆ, 1 ಬರುತ್ತೆ. ಸೊ ಇದರಲ್ಲಿ 0 0 -1. ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಇದರಲ್ಲಿ 0 0 ಆದರೆ ಇದು ಟರ್ಮ್ 0 ಆಗುತ್ತೆ, ಇದು ಟರ್ಮ್ 0 ಆಗುತ್ತೆ, 1. ಸೊ ಇದು 0 0 ಆದರೆ -1 ಬರುತ್ತೆ. ಸೊ ಇದು ನಾಟ್ ಪಾಸಿಬಲ್. ಈಗ ನಮಗೆ ಉಳಿದಿರೋದೇನು 2 ಆಪ್ಷನು, ಇದು ಇವೆರಡರಲ್ಲಿ ಚೆಕ್ ಮಾಡಬೇಕು. ಈಗ ಎಫ್ ವ್ಯಾಲ್ಯೂನ 1 ಹಾಕೋಣ. ಸೊ ಎಫ್ ವ್ಯಾಲ್ಯೂ 1 ಹಾಕಿದರೆ ಎಫ್ ಆಫ್ ಎಕ್ಸು 0 ಬರಬೇಕು. ಸೊ ಎಫ್ ವ್ಯಾಲ್ಯೂ 1 ಹಾಕಿದರೆ ಏನು ಬರುತ್ತೆ, ಇದು 1 ಕ್ಯೂಬ್ -2 ಪ್ಲಸ್ 1. ಸೊ -2 1 ಪ್ಲಸ್ 1 2, 2 - 2 0 ಆಗುತ್ತೆ. ಸೊ ಇದು ಬಂತು. ಇಲ್ಲಿ ಎಫ್ ವ್ಯಾಲ್ಯೂ 1 ಎಕ್ಸ್ ವ್ಯಾಲ್ಯೂ 1 ಹಾಕಿದರೆ ಇದು 1, ಇದು 2, ಇದು 1, 2 + 1 + 1 4 ಬರುತ್ತೆ. ಸೊ ಇದು ಸ್ಯಾಟಿಸ್ಫೈ ಆಗಲ್ಲ. ಸೊ ಹಾಗಾಗಿ ಎ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ನೀವು ಯಾವಾಗ ಕ್ಯಾಲ್ಕುಲೇಷನ್ಸ್ನ ಈಸಿಯಾಗಿ ಮಾಡೋಕ್ಕಾಗುತ್ತೆ ಆವಾಗ ಮಾಡ್ಬೋದು. ಇಲ್ಲ ಈ ಟ್ರಿಕ್ ಯೂಸ್ ಮಾಡಿಬಿಟ್ಟು ಕೂಡ ನೀವು ಕೊಟ್ಟಿರೋ ಪಾಲಿನಾಮಿಯಲ್ಸ್ನಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕರೆಕ್ಟ್ ಬರ್ಬೋದಾ ಇಲ್ಲ ಅಂತಲೂ ಎಸ್ಟಿಮೇಷನ್ ಮಾಡಿ ಮಾಡ್ಬೋದು. ಸೊ ಇದಿಷ್ಟು ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೊಲೇಷನ್ ಫಾರ್ಮುಲಾ ಮೇಲೆ ಕ್ವೆಶನ್ಸು, ಪ್ರೀವಿಯಸ್ ಇಯರ್ನಲ್ಲಿ ಕೇಳಿರೋ ಕ್ವೆಶನ್ನು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸ್ತು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ KSETಗೆ ಪ್ರಿಪೇರ್ ಆಗ್ತಾಯಿದ್ದಾರೆ ಅವ್ರ ಹತ್ರ ಶೇರ್ ಮಾಡಿ. ಸೊ ಮತ್ತು KSET ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಪೋರ್ಟಲ್ ಓಪನ್ ಇತ್ತು. ಸೊ ನಿನ್ನೆವರೆಗೂ ಓಪನ್ ಇತ್ತು. ಅಪ್ಲೈ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಹೊಸದಾಗಿ ಅಪ್ಲೈ ಮಾಡಿರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನೇ ಸಜೆಷನ್ಸ್ ಇದ್ರೂ ಆಲ್ ಯುವರ್ ಸಜೆಷನ್ಸ್ ಆರ್ ವೆಲ್ಕಮ್. ಆ್ಯಂಡ್ ಪ್ರಿಪ್ರೇಷನ್ಸ್ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಕೊತೀನಿ. ಸೊ ಕೀಪ್ ಪ್ರಿಪೇರಿಂಗ್ ಫಾರ್ ಯುವರ್ ಎಕ್ಸಾಮ್ಸ್. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ದ ಎಂಡ್. ಥ್ಯಾಂಕ್ ಯು.